ನೀಲೋತ್ಪಲ ಸೋಸ್ಮಾನ್ ಪಾತು ಷಡರ್ಧ ವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಬ್ರಹ್ಮಾಂತ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸದಾಂ ಭವತೆ ಯದನುಭಾವಾದೆಡಮ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्त्यस्तु सतां सन्मङ्गलानि भवन्तु षष्ठन्ते सम्प्रवक्ष्यामि तन्निबोधनिराधिप भृगुर्नभो विभस्वांश्च सुधामा विरजस्तथा अन्तिनामातहिष्ठश्च सप्तचैते महर्षयः चाक्षुषस्यान्तरे तातमनोर्देवानिमान् शृणु अप्याः प्रसूता प्रभवो ऋतग्भावादिवौकसः लेखाश्च नाम राजेन्द्र पञ्चदेवगणाः स्मृताः ಆರನೆಯ ಚಾಕ್ಷುಷ ಮನ್ವಂತರದ ವಿವರವನ್ನು ಹೇಳುತ್ತೇನೆ ಅಂತ ಹೇಳಿ ವೈಶಂಪಾಯನರು ಹೇಳ್ತಾ ಇದ್ದಾರೆ. ಭೃಗು ನಭ ವಿಭಸ್ವಾನ್ ಸುಧಾಮ ವಿರಜ ಅಂತಿ ಸಹಿಷ್ಣು ಅಂತ 7 ಋಷಿಗಳು ಚಾಕ್ಷುಷ ಮನ್ವಂತರದಲ್ಲಿದ್ದರು. ದೇವತೆಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಚಾಕ್ಷುಷ ಮನ್ವಂತರದಲ್ಲಿ ದೇವತೆಗಳ ಗುಂಪನ್ನು ಆಪ್ಯರು ಅಂತ ಕರಿತಾ ಇದ್ರು. ಆಪ್ಯರು, ಪ್ರಸೂತರು, ಋಭುಗಳು, ಋತಗ್ಭಾವರು, ಲೇಖರು ಅಂತ ಹೀಗೆ 5 ವಿಭಾಗ ಮಾಡಿ ಹೇಳ್ತಾ ಇದ್ದಾರೆ. ಋಷೇರಂಗಿರಸಃ ಪುತ್ರಾಹ ಮಹಾತ್ಮಾನೋ ಮಹೌಜಸಃ ನಾಡುವಲೇಯ ಮಹಾರಾಜ ದಶಪುತ್ರಾಶ್ಚ ವಿಶ್ರುತಾಃ. ಆ ದೇವತೆಗಳು ಮಹಾತ್ಮರಾದಂತಹ ಮಹಾ ತೇಜಸ್ಸರಾದಂತಹ ಅಂಗಿರಸರ ಮಕ್ಕಳು. ನಡ್ವಳೆಯಿಂದ ಚಾಕ್ಷುಷ ಮನುವಿನಲ್ಲಿ ಹುಟ್ಟಿದ 10 ಮಕ್ಕಳು ಪ್ರಸಿದ್ಧರಾಗಿದ್ದಾರೆ ಅಂತ ಕೊಡ್ತಾರೆ. ನಡ್ವಲ ಅಂದ್ರೆ ಮನೋಹರಿ ಅಂತ ಇನ್ನೊಂದು ಆಕೆ ಹೆಸರು ಅಂತ ಕೊಡ್ತಾರೆ. ಯಾರೆಲ್ಲ ಅಂತ ಹೇಳಿದ್ರೆ ಜರುಪುರು, ಶತದ್ಯುಮ್ನ, ತಪಸ್ವಿ, ಸತ್ಯವಿಕ್ರಮ, ಅಗ್ನಿಷ್ಟುತಿ, ಅತಿರಾತ್ರಶ್ಚ, ಸುದ್ಯುಮ್ನಶ್ಚೇತಿ ತೇನವ ಅತ್ರಿಮನ್ಯುಶ್ಚ ದಶಮೋ ನಡ್ವಲಾಯ ಸುತಾ ಸ್ಮೃತಾ ಅಂತ ನಡ್ವಲೆಯ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಊರು ಪ್ರಭೃತಯೋ ರಾಜನ್ ಷಷ್ಠಂ ಮನ್ವಂತರಂ ಸ್ಮೃತಂ ಅಂತ. ಇನ್ನು ಊರು ಅಂತ ಮೊದಲಾದದ್ದು ಹೆಸರು ಅದು. ಹಾಗಾಗಿ 10 ಮಂದಿ ಪ್ರಸಿದ್ಧರಾಗಿದ್ದಾರೆ. ಇದು ಚಾಕ್ಷುಷ ಎನ್ನುವಂತ 6ನೆಯ ಮನ್ವಂತರದ ವಿವರಣೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅತ್ರೇರ್ ವಸಿಷ್ಠೋ ಭಗವಾನ್ ಕಾಶ್ಯಪಶ್ಚ ಮಹಾನ್ ಋಷಿ ಗೌತಮೋಥ ಭರದ್ವಾಜೋ ವಿಶ್ವಾಮಿತ್ರಸ್ತಥೈವ ಚ ತತಶ್ಚ ಪುತ್ರೋ ಭಗವಾನ್ ಋಚೀಕಸ್ಯ ಮಹಾತ್ಮನಃ ಸಪ್ತಮೋ ಜಮದಗ್ನಿಶ್ಚ ಋಷಯಃ ಸಾಂಪ್ರತಂ ದಿವಿ. 7ನೆಯ ಮನ್ವಂತರದಲ್ಲಿ ಅಂದ್ರೆ ಈಗಿನ ಏನೊಂದು ವೈವಸ್ವತ ಮನ್ವಂತರ, ಅದರಲ್ಲಿ ಸಪ್ತಋಷಿಗಳು ಯಾರೆಲ್ಲ ಕೇಳಿದ್ರೆ ಅತ್ರಿ ಭಗವಾನ್ ವಸಿಷ್ಠರು, ಭಗವಾನಾದಂತಹ ಕಶ್ಯಪರು, ಮಹರ್ಷಿಗಳಾದ ಗೌತಮರು, ಭರದ್ವಾಜರು, ವಿಶ್ವಾಮಿತ್ರರು, ಆಮೇಲೆ ಋಚೀಕನ ಮಗನಾದ 7ನೇವರಾದಂತಹ ಜಮದಗ್ನಿಗಳು ಅಂತ ಹೀಗೆ ಮನ್ವಂತರದ ಋಷಿಗಳು ಇವತ್ತು ಕೂಡ ಇದ್ದಾರೆ, ದೇವಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಸಾಧ್ಯಾಶ್ಚ ರುದ್ರಾಶ್ಚ ವಿಶ್ವೇಚ ಬಸವೋ ಮರುತಸ್ತಥಾ ಆದಿತ್ಯಾಶ್ಚಾಶ್ವಿನೌ ದೇವ ವೈವಸ್ವತೆ ಸ್ಮೃತಾಃ. ಇನ್ನು ಸಾಧ್ಯರು, ರುದ್ರರು, ವಿಶ್ವೇ ದೇವತೆಗಳು, ವಸುಗಳು, ಮರುದ್ದುಗಳು, ಆದಿತ್ಯರು, ಅಶ್ವಿನಿ ದೇವತೆಗಳು ಇವರೆಲ್ಲ ವೈವಸ್ವತ ಮನ್ವಂತರದಲ್ಲಿ ದೇವತೆಗಳು ಅಂತ ಪ್ರಸಿದ್ಧರಾಗಿದ್ದಾರೆ. ಮನೋಹ ವೈವಸ್ವತಶ್ಚೈತೆ ವರ್ತಂತೆ ಸಾಂಪ್ರತೇಂತರೇ ಇಕ್ಷ್ವಾಕು ಪ್ರಮುಖಾಶ್ಚೈವ ದಶಪುತ್ರ ಮಹಾತ್ಮನಃ. ಈಗಿನ ಯಾವ ಮನ್ವಂತರ ಉಂಟು ವೈವಸ್ವತ ಮನ್ವಂತರದಲ್ಲಿ, ಇಲ್ಲಿ ಇಕ್ಷ್ವಾಕುವೇ ಮೊದಲಾದಂತಹ 10 ಜನ ಮಕ್ಕಳಿದ್ದಾರೆ ಅಂತ ಕೊಡ್ತಾರೆ. ಏತೇಷಾಂ ಕೀರ್ತಿತಾನಾಂತೂ ಮಹರ್ಷೀಣ ಮಹೋಜಸಾಂ ರಾಜನ್ ಪುತ್ರಾಶ್ಚ ಪೌತ್ರಾಶ್ಚ ದಿಕ್ತು ಸರ್ವಾ ಸ್ವಸ್ಥಿತಾಃ. ಹಾಗಾದ್ರೆ ಇಲ್ಲಿ ಹೇಳಿದಂತೆ ಯಾವ 10 ಜನ ಮಕ್ಕಳಿದ್ದಾರೆ, ಅವರೆಲ್ಲರೂ ಕೂಡ ಅವರು ಬಿಡಿ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಹೇಳ್ತಾರೆ ಸರ್ವಾಸು ಅವಸ್ಥಾಸು ದಿಕ್ಷು, ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಪ್ರಸಿದ್ಧರಾದವರು.
ಇವರ ಕೀರ್ತಿ ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ಹರಡಿದೆ. ದಶಕಾಹ ಸಪ್ತ ಸಪ್ತಕಾಹ ಲೋಕಧರ್ಮ ವ್ಯವಸ್ಥಾರ್ಥಂ ಲೋಕ ಸಂರಕ್ಷಣಾಯ ಚ. ಹೀಗೆ ಪ್ರತಿ ಮನ್ವಂತರದಲ್ಲಿಯೂ ಕೂಡ 7 ಜನರ ಅಂದ್ರೆ 49 ಗುಂಪು ದೇವತೆಗಳಿದ್ದಾರೆ. ಅವರೆಲ್ಲ ಯಾಕಿದ್ದಾರೆ ಅಂತ ಕೇಳಿದ್ರೆ ಲೋಕಧರ್ಮ ವ್ಯವಸ್ಥಾರ್ಥಂ ಲೋಕ ಸಂರಕ್ಷಣಾಯ ಚ. ಲೋಕ ಮತ್ತೆ ಧರ್ಮದ, ಲೋಕ ಅಂದ್ರೆ ಜನರ ಹೌದು, ಲೋಕಗಳದ್ದು ಹೌದು. ಹೀಗೆ ಅವುಗಳ ರಕ್ಷಣೆಗೆ ಈ ದೇವತೆಗಳಿದ್ದಾರೆ, ಅವರಿಗೆ ಜವಾಬ್ದಾರಿ. ಮನ್ವಂತರೇ ತ್ವತಿಕ್ರಾಂತೆ ಚತ್ವಾರಃ ಸಪ್ತಕಾ ಗಣಾಃ ಕೃತ್ವಾ ಕರ್ಮ ದಿವಯ್ಯಾಂತಿ ಬ್ರಹ್ಮಲೋಕಮನಾಮಯಂ. ಹೀಗೆ ಮನ್ವಂತರ ಕಳೀತಾ ಹೋಗುವಾಗ 7 ಸಪ್ತಕಾಗಣಾಃ 7ರಿಂದ ಆರಂಭವಾದ ಯಾವ ಗಣಗಳುಂಟು ಅವುಗಳು ಅರ್ಥಾತ್ 4. ಮನುಪುತ್ರರು, ಋಷಿಗಳು, ದೇವತೆಗಳು ಅಂತ. ಇವರೆಲ್ಲರೂ ಕೂಡ ಕೃತ್ವಾ ಕರ್ಮ ಇವರೂ ಕೂಡ ತಮ್ಮ ತಮ್ಮ ಕರ್ಮವನ್ನು ಮಾಡಿಕೊಂಡು ಬ್ರಹ್ಮಲೋಕವನ್ನು ಪಡೀತಾರೆ. ಅಂದ್ರೆ ಆ ದೇವತೆಗಳದ್ದು ಕೂಡ ಸಾಧನೆ ಆಗ್ತದೆ, ನಮ್ಮ ಕಾಲದಲ್ಲಿ ನಮ್ಮದು ಸಾಧನೆ ಆಗ್ತದೆ, ನಮ್ಮ ಜೊತೆಗೆ ದೇವತೆಗಳದ್ದು ಕೂಡ ಸಾಧನೆ ಆಗುತ್ತೆ. ಹಾಗಾದ್ರೆ ಮುಂದೆ ಏನಾಗ್ತಾರೆ ಕೇಳಿದ್ರೆ ದೋಷವೇ ಇಲ್ಲದಂತಹ ಬ್ರಹ್ಮಲೋಕವನ್ನು ಪಡೀತಾರೆ. ಆಮಯ ಅಂದ್ರೆ ರೋಗ ದೋಷಗಳು, ಅದು ಇಲ್ಲದೆ ಇರತಕ್ಕಂತಹ ಬ್ರಹ್ಮಲೋಕವನ್ನು ಪಡೀತಾರೆ ಅಂತ ಕೊಡ್ತಾರೆ. ಅಂದ್ರೆ ಮರುದೇವತೆಗಳು, ಮರುತುಗಳು ಎಲ್ಲರೂ ಕೂಡ ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ. ತಥೋನ್ಯೇ ತಪಸಾ ಯುಕ್ತ ಸ್ಥಾನಂ ತತ್ ಪೂರಯಂತ್ಯತ ಅತೀತ ವರ್ತಮಾನಾಶ್ಚ ಕ್ರಮೇಣೈತೇನ ಭಾರತ. ಇನ್ನು ಒಂದೊಂದು ಸ್ಥಾನವು ಮುಂದೆ ಸಾಗಿದಂತಹ ಋಷಿಗಳು, ತಪಸ್ಸು ಮಾಡುವವರು, ಅವರೇನಾಗ್ತಾರೆ ಕೇಳಿದ್ರೆ ಮನ್ವಂತರದ ಸ್ಥಾನವನ್ನು ಪೂರ್ಣೆ ಮಾಡ್ತಾರೆ. ಹೀಗೆ ಕಳೆದ ಮನ್ವಂತರದಲ್ಲಿ ಇರುವವರು ಮತ್ತೆ ಬರುವ ಮನ್ವಂತರದಲ್ಲಿ ಈಗ ಇರುವವರು ಅಂತ ಇದೆಲ್ಲವೂ ಕೂಡ ಒಂದು ಚಕ್ರದ ಹಾಗೆ ನಡೀತಾನೇ ಇರ್ತದೆ. ಅತೀತಾಹ ವರ್ತಮಾನಶ್ಚ ಕ್ರಮೇಣೈತೈನೋ ಭಾರತ, ಇದೆಲ್ಲ ನಡೀತಾ ಇರ್ತದೆ. ಅವರೆಲ್ಲರೂ ಕೂಡ ಪರಿವರ್ತನೆಗೆ ಒಳಗಾಗುತ್ತಾರೆ. ಏತಾನ್ಯುಕ್ತಾನಿ ಕೌರವ್ಯ ಸಪ್ತಾತೀತಾನಿ ಭಾರತ ಮನ್ವಂತರಾಣಿ ಷಡ್ಚಾಪಿ ನಿಬೋಧಾನಾನ್ ಅನಾಗತಾನಿ ಚ. ಹೀಗೆ 7 ಮನ್ವಂತರಗಳ ಜೊತೆಗೆ 8ನೇ ಮನ್ವಂತರವನ್ನು ವಿವರಿಸ್ತೇನೆ ಅಂತ ಹೇಳ್ತಾರೆ. ಹೀಗೆ ಇಲ್ಲಿ ಮುಂದೆ ಬರುವಂತಹ 6 ಮನ್ವಂತರಗಳ ಬಗ್ಗೆ ಹೇಳ್ತೇನೆ ಹೇಳಿ, ಸಾವರ್ಣಾಹ ಮನವಸ್ತಾತ ಪಂಚತಾಂಶ್ಚ ನಿಬೋಧಮೇ ಏಕೋ ವೈವಸ್ವತಸ್ತೇಷಾಂ ಚತ್ವಾರಸ್ತು ಪ್ರಜಾಪತೇಃ. ಸಾವರ್ಣ ಅಂತ ಒಂದು ಮನ್ವಂತರ. ಹೀಗೆ 5ನೆಯ ಮನ್ವಂತರದ ಬಗ್ಗೆ ನಿಮಗೆ ಹೇಳ್ತೇನೆ, 5 ಮನ್ವಂತರದ ಬಗ್ಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಇವರೆಲ್ಲ ಯಾರು ಕೇಳಿದ್ರೆ ಏಕಃ ವೈವಸ್ವತಸ್ತೇಷಾಂ ಚತ್ವಾರಶ್ಚ ಪ್ರಜಾಪತೇಃ. ಒಬ್ಬ ವಿವಸ್ವಾನ್, ಸೂರ್ಯನ ಮಗ ವೈವಸ್ವತ ಅಂತ ಆದ. ಉಳಿದವರು ಬ್ರಹ್ಮದೇವನ ಮಕ್ಕಳು, ಅವರು ಮನ್ವಂತರಾಧಿಪತಿಗಳಾಗ್ತಾರೆ. ಹಾಗಾದ್ರೆ ಯಾರು ಅವರು? ಪರಮೇಶಿ ಸುತಾಸ್ತಾತ ಮೇರು ಸಾವರ್ಣತಾಂಗತಾ ದಕ್ಷಸ್ಯೈತೆ ಹಿ ದುಹಿತ್ರಾ ಪ್ರಿಯಾಯಾ ಸ್ತನಯಾ ನೃಪ ಮಹಾನ್ ತಪಸ್ತಪಸಾ ಯುಕ್ತಾ ಮೇರುಪೃಷ್ಠೇ ಮಹೋಜಸಃ. ಬ್ರಹ್ಮದೇವರ ಈ ಮಕ್ಕಳು ಮೇರುಗಿರಿಯಲ್ಲಿ ತಪಸ್ಸನ್ನು ಆಚರಿಸಿದವರು ಅಂತ ಹೇಳ್ತಾರೆ. ಹಾಗಾಗಿ ಮೇರುಗಿರಿಯಲ್ಲಿ ತಪಸ್ಸನ್ನು ಆಚರಿಸಿ ಸಾವರ್ಣರು ಅಂತ ಅನಿಸ್ತಾರೆ. ಅಂದ್ರೆ ಅದೇ ಬಣ್ಣದವರು. ಮೊದಲಿನವನು ಹೇಗಿತ್ತು ನಾವು ಹೇಳ್ತೇವಲ್ಲ, ಅವರು ನೋಡಿದ್ರೆ ಗೊತ್ತಾಗ್ತದೆ, ಓ ನೀವು ತಂದೆಯ ಮಗ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಡಿಟ್ಟೋ ಕಾಪಿ ಅಂತ ಏನು ಹೇಳ್ತೀವಿ ಅದನ್ನು ಸಾವರ್ಣರು ಅಂತ ಕರೀತಾರೆ. ಹೀಗೆ ದಕ್ಷಿಣ ದ್ರೌಹಿದ್ರರು ಮಗಳ ಮಕ್ಕಳಿವರಿಲ್ಲ, ಪ್ರಿಯಾ ಎನ್ನುವವಳ ಮಕ್ಕಳು ಅಂತ ಹೇಳ್ತಾರೆ. ಇಂದಿಗೂ ಕೂಡ ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಮೇರು ಪೃಷ್ಠೆ, ಮೇರು ಪರ್ವತದಲ್ಲಿ ತಪಸ್ಸಿನಲ್ಲಿ ಅವರು ತೊಡಗಿದ್ದಾರೆ. ರುಚೈ ಪ್ರಜಾಪತೆ ಪುತ್ರೋ ರೌಚ್ಯೋ ನಾಮ ಮನುಸ್ಮೃತಃ ಭೃತ್ಯಾಂ ಚೋತ್ಪದಿತೋ ದೈವ್ಯಾಂ ಭೌತ್ಯೋ ನಾಮ ರುಚೇ ಸ್ತುತಃ. ಇನ್ನು ರುಚಿ ಪ್ರಜಾಪತಿ ಅಂತ ಇದ್ದ, ಅವನ ಮಗ ರೌಚ್ಯ ಮನು ಅಂತ ಆ ಪೋಷ್ಟಿಗೆ ಹೆಸರು. ರೌಚ್ಯ ರುಚಿಯ ಮಗ. ಅವನು ಭೂತಿದೇವಿಯಲ್ಲಿ ತಾನು ಅವತಾರವನ್ನು ಪಡೆದವ. ಹಾಗಾಗಿ ಅವನು ಭೌತ್ಯನೂ ಹೌದು, ರೌಚ್ಯನೂ ಹೌದು ಅಂತ. ಅಂದ್ರೆ ರುಚಿ ಪ್ರಜಾಪತಿಯ ಮಗನೂ ಹೌದು, ಭೂತಿ ಎನ್ನುವವಳ ಮಗನೂ ಹೌದು, ಅವನು ಇದ್ದಾನೆ. ಅನಾಗತಾಶ್ಚ ಸಪ್ತೈತೆ ಸ್ಮೃತಾದೇವಿ ಮಹರ್ಷೇಹ ಮನೋರಂದರಮಾಸಾದ್ಯ ಸಾವರ್ಣಸ್ಯೇಹ ತಾನ್ ಶೃಣು. ಮುಂದೆ ಬರುವಂತಹ ಮನ್ವಂತರಗಳು ಇನ್ನು ಬಾಕಿ ಉಂಟು, ಅವುಗಳು 7 ಉಂಟು. ಅದರಲ್ಲಿ ಸಾವರ್ಣ ಮನ್ವಂತರದಲ್ಲಿ ಬರುವಂತಹ ದೇವತೆಗಳದ್ದು ಯಾರು, ತಪಸ್ಸಿಗಳು ಯಾರು, ಋಷಿಗಳು ಯಾರು ಅಂತ ಅದನ್ನೆಲ್ಲ ತಿಳಿಸ್ತೇನೆ, ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ಯಾರು ಹಾಗಾದ್ರೆ ಮುಂದೆ ಬರುವವರು ಅಂತ ಹೇಳಿದ್ರೆ
ರಾಮೋ ವ್ಯಾಸಃ ತಥಾತ್ರೇಯಃ ದೀಪ್ತಿಮಂತೋ ಮಹಾವ್ರತಾಃ ಭಾರದ್ವಾಜಸ್ತಥಾ ದ್ರೌಣಿಃ ಅಶ್ವತ್ಥಾಮ ಮಹಾದ್ಯುತಿ ಅಂತ ಕೊಟ್ಟರು. ಮುಂದಿನ ಇದರಲ್ಲಿ ಮನ್ವಂತರದಲ್ಲಿ ಅದರಲ್ಲಿ ಪರಶುರಾಮ, ವೇದವ್ಯಾಸರು, ಆತ್ರೇಯರು ಅಂತ ಹೇಳ್ತಾರೆ. ಆತ್ರೇಯ ಎನಿಸಿದಂತಹ ದೀಪ್ತಿಮಂತ ಅಂತ ಋಷಿಗಳು. ಇನ್ನು ಮಹಾವ್ರತರಾದಂಥ ಭಾರದ್ವಾಜರು, ದ್ರೋಣಾಚಾರ್ಯ ಮಗನಾದಂತಹ ಅಶ್ವತ್ಥಾಮರು ಇವರಿರ್ತಾರೆ. ಹಾಗಾಗಿ ಅಶ್ವತ್ಥಾಮರು ಈಗ ಓಡಾಡ್ತಾ ಇರ್ತಾರೆ. ಅವ್ರು ಎಂದಿಗೂ ಅವರಿಗೆ ನಾಶ ಇಲ್ಲ. ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಮುಂದಿನ ಕಲ್ಪದಲ್ಲಿ ವೇದವನ್ನು ವಿಭಾಗ ಮಾಡುವವರು ಅಂತ ಕೊಡ್ತಾರೆ. ಗೌತಮಸ್ಯಾತ್ಮಜಶ್ಚೈವ ಶರದ್ವಾನ್ ನಾಮ ಗೌತಮಃ ಕೌಶಿಕೋ ಗಾಲವಶ್ಚೈವ ರುರುಃ ಕಾಶ್ಯಪ ಏವ ಚ ಏತೆ ಸಪ್ತ ಮಹಾತ್ಮಾನೋ ಭವಿಷ್ಯಾಹ ಮುನಿಸತ್ತಮಾಹ. ಆಮೇಲೆ ಗೌತಮರ ಮಗನಾದವರು ಅವರು ಶರದ್ವಾನ್ ಅಂತ ಅವರ ಹೆಸರು, ಅಂದ್ರೆ ಗೌತಮರು ಅಂತ ಕೊಡ್ತಾರೆ. ಆಮೇಲೆ ಕೃಪರು, ಗಾಲವರೆನಿಸಿದವರು ಕೌಶಿಕರು, ಕಾಶ್ಯಪರೆನಿಸಿದವರು ರುರು. ಹೀಗೆ 7 ಜನ ಮುಂದಿನ ಕಲ್ಪದಲ್ಲಿ, ಮುಂದಿನ ಮನ್ವಂತರದಲ್ಲಿ ಋಷಿಗಳಾಗಿರ್ತಾರೆ. ಬುದ್ಧ್ಯಾ ಪ್ರತ್ಯಕ್ಷ ಧರ್ಮಾಣು ಗೋತ್ರ ಪ್ರಾವರ್ತಕಾಸ್ತಥ ಕೃತಾದಿಷು ಯುಗಾಖ್ಯೇಷು ಸರ್ವೇಷ್ವೇವ ಪುನಃ ಪುನಃ. ಇವರದ್ದು ಏನು ಸಪ್ತ ಋಷಿಗಳು ಅಂತ, ಎಲ್ಲ ಋಷಿಗಳು ಇರ್ತಾರೆ. ಈ ಸಪ್ತ ಋಷಿಗಳು ಅಂತ ಯಾಕೆ ಇವರಿಗೆ ಇಷ್ಟು ಮಹತ್ವ ಕೇಳಿದ್ರೆ, ಇವರೆಲ್ಲರೂ ಕೂಡ ಬುದ್ಧಿಯಿಂದ ಧರ್ಮವನ್ನು ರಕ್ಷಣೆ ಮಾಡುವವರು ಅಂತ ಕೊಡ್ತಾರೆ. ಇವರೆಲ್ಲವೂ ಕೂಡ ಧರ್ಮವನ್ನು ಪ್ರತ್ಯಕ್ಷೀಕರಿಸಿಕೊಂಡವರು. ನಮಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಾಗುವುದಿಲ್ಲ. ಆದರೆ ಇವರೆಲ್ಲ ಹಾಗಲ್ಲ, ಪ್ರತ್ಯಕ್ಷೀಕರಿಸಿಕೊಂಡವರು, ಧರ್ಮ ದೇವತೆಗಳನ್ನು ಕಂಡವರು ಅಂತ ಅರ್ಥ. ಇವರೆಲ್ಲರೂ ಕೂಡ ಗೋತ್ರ ಪ್ರವರ್ತಕರಾದ ಋಷಿಗಳು. ಹಾಗಾಗಿ ಇವರೆಲ್ಲರೂ ಕೂಡ ಆಯಾಯ ಯುಗದಲ್ಲಿ ಪುನಃ ಪುನಃ ಬಂದು ಗೋತ್ರವನ್ನು ವೃದ್ಧಿ ಮಾಡಿ ಪ್ರಜೆಗಳನ್ನು ವೃದ್ಧಿ ಮಾಡುವುದರಲ್ಲಿ ಸಹಕಾರ ಮಾಡುವವರು. ಪ್ರಾವರ್ತಯಂತಿ ತೇ ವರ್ಣಾನಾಂ ಆಶ್ರಮಾಂಶ್ಚೈವ ಸರ್ವಶಃ ಸಪ್ತರ್ಷಯೋ ಮಹಾಭಾಗಾಃ ಸತ್ಯಧರ್ಮಪರಾಯಣಾಃ. ಇವರು ವರ್ಣಗಳನ್ನು ಆಶ್ರಮಗಳನ್ನು ಚೆನ್ನಾಗಿ ಪ್ರವೃತ್ತಿ ಮಾಡಲಿಕ್ಕೆ ಇರುವವರು. ಇವರೆಲ್ಲ ಇದ್ದರಿಂದ ಆ ಧರ್ಮ ಎನ್ನುವಂಥದ್ದು ಚೆನ್ನಾಗಿ ನಡೀತದೆ. ಅದಕ್ಕೆ ಏನು ಬೇಕು ಅಂತಹ ಒಂದು ವ್ಯವಸ್ಥೆಯನ್ನು ಮಾಡುವವರು ಇವರು. ಹಾಗಾಗಿ ಸತ್ಯಧರ್ಮ ನಿರತರಾದಂತಹ ಈ ಸಪ್ತ ಋಷಿಗಳೆಲ್ಲ ಇದ್ದಾಗ ಇವರನ್ನೇ ಧರ್ಮ ಪ್ರವರ್ತಕರು ಅಂತ ಕರೀತಾರೆ. ಧರ್ಮವನ್ನು ಚೆನ್ನಾಗಿ ಮುನ್ನಡೆಸುವವರು ಅಂತ ಅರ್ಥ. ತೇಷಾಂ ಚೈವಾನ್ವಯೋತ್ಪನ್ನಾಃ ಜಾಯಂತೀಹ ಪುನಃ ಪುನಃ ಮಂತ್ರ ಬ್ರಾಹ್ಮಣಕರ್ತಾರೋ ಧರ್ಮೇ ಪ್ರಶಿಥಿಲೆ ತಥಾ. ಇವರು ವಂಶದಲ್ಲಿ ಮತ್ತೆ ಮತ್ತೆ ಇವರು ಉತ್ಪನ್ನರಾಗ್ತಾರೆ. ಹಾಗಾಗಿ ಕೆಲವು ಸಲ ವಶಿಷ್ಠರು ಅಂತ ನಾವು ನೋಡ್ತೇವೆ. ಇಕ್ಷ್ವಾಕು ವಂಶದ ಎಲ್ರಿಗೂ ವಶಿಷ್ಠರೇ ಅಲ್ಲ. ದಶರಥನಿಗೆ ಯಾರು ಗುರುಗಳು? ವಶಿಷ್ಠರು. ರಾಮನಿಗೆ ಯಾರು? ಅವರಿಗೂ ವಶಿಷ್ಠರು. ಎಲ್ರಿಗೂ ವಶಿಷ್ಠರೇ. ಹಿಂದೆ ಇದ್ದಂತ ಅಜ, ದಿಲೀಪ ಎಲ್ರಿಗೂ ವಶಿಷ್ಠರೇ ಕೇಳಿದ್ರೆ ಅವರೆಲ್ಲ ಮತ್ತೆ ಮತ್ತೆ ಹುಟ್ಟಿಕೊಳ್ಳುವವರು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಅವರವರ ವಂಶದಲ್ಲಿ ಹುಟ್ಟಿಕೊಂಡು ಧರ್ಮ ಶಿಥಿಲಗೊಂಡಾಗ ಮತ್ತೆ ಧರ್ಮವನ್ನು ಒಳ್ಳೆಯ ಸ್ಥಿತಿಯನ್ನು ತರುವವರು ಅಂತ. ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ ಮಂತ್ರ ಬ್ರಾಹ್ಮಣ ಕರ್ತಾರಹ ಅಂತ ಹೇಳ್ತಾರೆ. ಮಂತ್ರಗಳಿಂದ ಮತ್ತೆ ಬ್ರಾಹ್ಮಣ ವಿಭಾಗಗಳಿಂದ ವೇದ ಇವನ್ನು ಒತ್ತಿ ಹಿಡಿಯುವುದರಿಂದ ಧರ್ಮದ ಸ್ಥಿತಿಯನ್ನು ಕಾಪಾಡ್ತಾರೆ. ಯಸ್ಮಾಚ್ಚ ವರದಾ ಸಪ್ತ ವರೇಭ್ಯ ಏವ ಯಾಚಿತಾಃ ತಸ್ಮಾನ್ನ ಕಾಲೋ ನವಯಃ ಪ್ರಮಾಣಂ ಋಷಿಭಾವನೆ. ಈ ಸಪ್ತ ಋಷಿಗಳು ಎಲ್ಲರತ್ರ ಬೇಡಿಕೊಂಡು ಪ್ರಜೆಗಳಿಗೆ ವರವನ್ನು ನೀಡುವಂತಹ ಸಾಮರ್ಥ್ಯವುಳ್ಳವರು. ವರದಾಹ, ಏನೆಲ್ಲ ನೀವು ಪ್ರಾರ್ಥನೆ ಮಾಡ್ತೀರಾ ಅವರಿಗೆಲ್ಲ ವರ ಕೊಡುವ ಸಾಮರ್ಥ್ಯವುಳ್ಳವರು. ಹಾಗಾಗಿ ಇವರದ್ದು ಋಷಿಗಳದ್ದು ಎಲ್ಲಿಯವರು, ಇವರದ್ದು ಎಷ್ಟು ಕೆಪಾಸಿಟಿಯಿಂದ ನಾವು ಅಳತೆ ಮಾಡಲಿಕ್ಕೆ ಸಾಮರ್ಥ್ಯ. ನವಯಃ ಕಾಲಃ ಪ್ರಮಾಣಂ. ಋಷಿಗಳದ್ದು ವಯಸ್ಸೆಷ್ಟು, ಋಷಿಗಳದ್ದು ಸಮಯ ಎಷ್ಟು, ಅವರ ತಪಸ್ಸೆಷ್ಟು ಅಂತ ಇಂತಿಷ್ಟೇ ಅಂತ ಹೇಳಿ ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೊಡ್ತಾ ಇದ್ದಾರೆ. ಯಸ್ಮಾತ್ ದಿಶಂತಿ ತೇ ಬ್ರಹ್ಮ ತಸ್ಮಾತ್ ಬ್ರಹ್ಮರ್ಷಯ ಸ್ಮೃತಾಃ ಅಭಿದಾತ್ಯಾಶ್ಚ ತಪಸಾಃ ಮಂತ್ರವ್ಯಾಕರಣೈಸ್ತಥಾ. ಇನ್ನು ಮತ್ತೊಬ್ಬರಿಗೆ ವೇದವನ್ನು ಉಪದೇಶ ಮಾಡುವುದರಿಂದ ಅವರು ಬ್ರಹ್ಮರ್ಷಿ ಅಂತ ತಿಳ್ಕೊಳ್ಳಿಕ್ಕೆ ಬಡವವರು. ಹುಟ್ಟಿನಿಂದೆ ಅಭಿಜಾತ್ಯಾಶ್ಚ ತಪಸ. ಈಗ ಕೆಲವರೆಲ್ಲ ಬಂದ ನಂತರ ಓದೋದು ಅಂತ. ಈ ಋಷಿಗಳ ಹಾಗೆಲ್ಲ ಜನ್ಮ ಜನ್ಮಾಂತರದಲ್ಲಿ ಅಧ್ಯಯನ ಮಾಡಿದವರಿಂದ ಹುಟ್ಟಿದಾಗಲೇ ತಪಸ್ಸು, ಮಂತ್ರ, ವ್ಯಾಕರಣ ಎಲ್ಲವೂ ಕೂಡ ತಿಳ್ಕೊಂಡವರು. ಹಾಗಾಗಿ ಕೇವಲ ದಿಗ್ದರ್ಶನಕ್ಕೋಸ್ಕರ ಅಧ್ಯಯನ ಮಾಡ್ತಾರೆ. ಇಲ್ಲದಿದ್ರೆ ಅವರಿಗೆ ಹುಟ್ಟುವಾಗಲೇ ಎಲ್ಲ ತತ್ವವನ್ನು ಕೂಡ ತಿಳ್ಕೊಂಡು ಹುಟ್ಟಿದವರು.
ಬ್ರಹ್ಮಲೋಕಂ ಪ್ರವಿಷ್ಟಾಸ್ತೆ ಸ್ಮೃತ ಬ್ರಹ್ಮರ್ಷಯೋ ಮಲಾಃ ಭೂತಭವ್ಯ ಭವಿಷ್ಯಾಜ್ಞಾಃ ಸತ್ಯಾಭಿವ್ಯಾಹೃತೇನ ಚ ತತ್ರ ದೇವಾಃ ಸುತಪಸಾಃ ವಿರಜಾಃ ಅಮೃತಪ್ರದಾಃ. ಇವರದ್ದು ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ರೆ, ಬ್ರಹ್ಮಲೋಕಂ ಪ್ರವಿಷ್ಟಾಸ್ತಿ, ಬ್ರಹ್ಮಲೋಕವನ್ನು ಪ್ರವೇಶ ಮಾಡುವ ಸಾಮರ್ಥ್ಯ ಈ ಸಪ್ತ ಋಷಿಗಳಿಗೆಲ್ಲ ಇದೆ. ಇವರೆಲ್ಲ ಹೇಗೆ ಅಂತ ಕೇಳಿದ್ರೆ, ಅಮಲಾಹ, ನಿರ್ಮಲರು, ಅತ್ಯಂತ ಶುಚಿರ್ಭೂತರು, ಚೂರೂ ಕೂಡ ಮೈಲಿಗೆ ಇಲ್ಲದವರು. ಇಷ್ಟು ಮಾತ್ರ ಅಲ್ಲ, ಭೂತಭವ್ಯ ಭವಿಷ್ಯಾಚ್ಚ, ಏನು ಹಿಂದೆ ಆಗಿತ್ತು, ಏನು ನಡೀತಾ ಇದೆ, ಮುಂದೇನು ನಡಿಲಿಕ್ಕೆ ಉಂಟು, ಇದೆಲ್ಲವನ್ನು ಕೂಡ ಇವರು ತಿಳಿದವರು. ಸತ್ಯಾಭಿವ್ಯಾಹೃತೇನ ಚ, ಪ್ರಾಮಾಣಿಕವಾಗಿ ಇರುವವರು, ಹಾಗೆ ಪ್ರಾಮಾಣಿಕವಾಗಿ ಮಾತಾಡುವವರು. ಒಂದೊಂದು ಹಿಂದೊಂದು ಅಂತೆಲ್ಲ ಋಷಿಗಳೆಲ್ಲ ಸತ್ಯ ಮಾತಾಡುವವರು. ಹೀಗೆ ಇವರು ಮನ್ವಂತರದ ದೇವತೆಗಳಾದರೂ ಕೂಡ ಅಷ್ಟೇ. ಇಲ್ಲಿ ಋಷಿಗಳನ್ನು ಹೇಳಿದ್ರು. ಆಮೇಲೆ ತತ್ರ ದೇವಾಹ, ಅವರೂ ಕೂಡ ಅಷ್ಟೇ, ದೇವತೆಗಳು ಕೂಡ. ಅವರು ಹೇಗೆ, ಅವರೂ ಕೂಡ ತಪಸ್ವಿಗಳು ಅಂತ ಹೇಳ್ತಾರೆ. ದೋಷಮುಕ್ತರಾದವರು, ಅಮೃತಪ್ರದಾಹ, ನಮಗೆಲ್ಲರಿಗೂ ಕೂಡ ಅಮೃತವನ್ನು ಕೊಡುವ ಸಾಮರ್ಥ್ಯವುಳ್ಳವರು, ಅನುಗ್ರಹ ಮಾಡುವ ಸಾಮರ್ಥ್ಯ ದೇವತೆಗಳಿಗೂ ಇದೆ. ಏಷ ಸಪ್ತರ್ಷಿಕೋದ್ದೇಶೋ ವ್ಯಾಖ್ಯಾತಸ್ತೆ ಮಯಾ ನೃಪ ಸಾವರ್ಣ್ಯಸ್ಯ ಮನೋಃ ಪುತ್ರಾನ್ ಭವಿಷ್ಯಾನ್ ಶೃಣು ಸತ್ತಮ. ಹೀಗೆ ಸಪ್ತರ್ಷಿಗಳನ್ನೆಲ್ಲ ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಮುಂದೆ ಸಾವರ್ಣ ಮನು ಏನಿದ್ದಾನೆ ಅವನ ಮಕ್ಕಳ ವಿವರಣೆಯನ್ನು ಅವರು ಹೇಳ್ತಾ ಇದ್ದಾರೆ. ವರೀಯಾಂಶ್ಚ ಸಮ್ಮತೋ ಧೃತಿಮಾನ್ ವಸು ಚರಿಷ್ಣುರಾಢ್ಯೋ ದೃಷ್ಣಶ್ಚ ಭೋಜಃ ಸುಮತಿರೇವ ಚ ಸಾವರ್ಣ್ಯಸ್ಯ ಮನೋಃ ಪುತ್ರಾಃ ಭವಿಷ್ಯ ದಶಭಾರತ. ಇವರೆಲ್ಲ ಸಾವರ್ಣೀಯ ಮನುವಿನ ಮಕ್ಕಳು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಭಾಗವತಾದಿಗಳಲ್ಲಿ ನಮಗೆ ವೈವಸ್ವತ ಮನುವಿನ ನರಿಷ್ಯಂತ ಅಂದಗ ಭಾಗ ಇದೆಲ್ಲ ಚರಿತ್ರೆ ಕೇಳ್ತದೆ. ಇಲ್ಲಿ ಹೇಳ್ತಾರೆ ಇವನದು 10 ಜನ ಮಕ್ಕಳು ಅಂತ. ಯಾರು ಅಂತ ಕೇಳಿದ್ರೆ, ವರಿಯಾನ್, ಅವರೀಯಾನ್, ಸಮ್ಮತ, ಧೃತಿಮಾನ್, ವಸು, ಚರಿಷ್ಣು, ಆಢ್ಯ, ಧೃಷ್ಣು, ಭೋಜ, ಸುಮತಿ ಅಂತ ಇವರೆಲ್ಲ ಸಾವರ್ಣೀಯ ಮಕ್ಕಳು ಅಂತ ಕೊಡ್ತಾರೆ. ಪ್ರಥಮೇ ಮೇರು ಸಾವರ್ಣೆ ಪ್ರವಕ್ಷ್ಯಾಮಿ ಮುನೀನ್ ಶೃಣು ಮೇಧಾತಿಥಿಸ್ತು ಪೌಲಸ್ತ್ಯೋ ವಸು ಕಾಶ್ಯಪ ಏವ ಚ. ಮೊದಲು ಪ್ರಥಮ ಮೇರು ಸಾವರ್ಣಿ ಅಂತ 9ನೆಯ ಮನ್ವಂತರದ ಮುನಿಗಳನ್ನು ಹೇಳ್ತೇನೆ ಕೇಳು ಅಂತ ಹೇಳಿ, ಪುಲಸ್ತ ಕುಲದ ಮೇಧಾತಿಥಿ, ಕಶ್ಯಪ ಕುಲದ ವಸು, ಜ್ಯೋತಿಷ್ಮಾನ್ ಭಾರ್ಗವಶ್ಚೈವ ದ್ಯುತಿಮಾನ್ ಅಂಗಿರಾಸ್ತಥಾ ಸಾವನಶ್ಚೈವ ವಾಸಿಷ್ಠೋ ಅತ್ರೇಯೋ ಹವ್ಯವಾಹನ. ಭೃಗುಕುಲದ ಜ್ಯೋತಿಷ್ಮಂತ ಕಾಂತಿಮಂತನಾದ ಅಂಗಿರಸ, ವಶಿಷ್ಠ ಕುಲದ ಸಾವನ, ಅತ್ರಿ ಕುಲದ ಹವ್ಯವಾಹನ. ಪೌಲಹ ಸಪ್ತ ಇತ್ಯೇತಿ ಮುನಯೋ ರೋಹಿತೇಂತರೆ. ಹೀಗೆ ಪೌಲಹರು, ಹೀಗೆ 7 ಮಂದಿ ಆ ಮನ್ವಂತರದಲ್ಲಿ ಇರ್ತಾರೆ. ಅಂದ್ರೆ 9ನೆಯ ಮನ್ವಂತರದ ಋಷಿಗಳನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಆಮೇಲೆ ದೇವತೆಗಳದ್ದು, ದೇವತಾನಾಂ ಗಣಸ್ತತ್ರ ತ್ರಯ ಏವ ನರಾಧಿಪ, 3 ದೇವತೆಗಳ ಗಣ 9ನೆಯ ಮನ್ವಂತರದಲ್ಲಿ ಉಂಟು. ದಕ್ಷಪುತ್ರಸ್ಯ ಪುತ್ರಾಸ್ತೆ ರೋಹಿತಸ್ಯ ಪ್ರಜಾಪತೆ ದೃಷ್ಟಕೇತು ದೀಪ್ತಕೇತು ಪಂಚಹೋತೋ ನಿರಾಕೃತಿ. ಅವರೆಲ್ಲ ಯಾರು ಅಂತ ಕೇಳಿದರೆ, ದಕ್ಷಪುತ್ರರಾದ ದಕ್ಷನ ಮಕ್ಕಳಾದಂತಹ ರೋಹಿತ ಪ್ರಜಾಪತಿಯ ಮಕ್ಕಳು ಅಂತ ಕೊಡ್ತಾರೆ. ದೃಷ್ಟಕೇತು, ದೀಪ್ತಕೇತು, ಪಂಚಹೋತರ, ನಿರಾಕೃತಿ ಅಂತ ಅವರ ಹೆಸರನ್ನು ಕೊಡ್ತಾರೆ. ಇವರನ್ನೆಲ್ಲ ಪುತ್ರಿಕಾ ಪುತ್ರರು, ಮಗಳ ಮಕ್ಕಳು ಅಂತ ಅವರ ವಂಶವನ್ನು ಹೇಳ್ತಾರೆ. ಪೃಥಶ್ರವಾಹ ಭೂರಿದ್ಯುಮ್ನಃ ರಚೀಕೋ ಬೃಹತೋ ಗಯಃ ಪ್ರಥಮಸ್ಯದು ಸಾವರ್ಣೀಯರ್ ನವಪುತ್ರ ಮಹೋಜಸಃ. ಇನ್ನು 9 ಮಂದಿ ಮಕ್ಕಳು ಅಂತ ಕೇಳ್ತಾರೆ ಪ್ರಥಮ ಸಾವರ್ಣಿಗೆ. ಯಾರೆಲ್ಲ? ಪೃಥುಶ್ರವಸ್, ಭೂರಿದ್ಯುಮ್ನ, ರಚೀಕ, ಬೃಹತ, ಗಯ. ಇವರೆಲ್ಲ ಪ್ರಥಮ ಸಾವರ್ಣಿಯ ಅತಿ ತೇಜಸ್ವಿಯಾದಂಥ ಮಕ್ಕಳು. ದಶಮೇ ತ್ವಥಪರ್ಯಾಯೇ ದ್ವಿತೀಯ ಸ್ಯಾಂತರೇ ಮನೋಃ ಅವಿದ್ವಾನ್ ಪುಲಹಶ್ಚೈವ ಸುಕೃತಿಶ್ಚೈವ ಭಾರ್ಗವ. 10ನೆಯ ಆವೃತ್ತಿಯಲ್ಲಿ ಬರುವಂತಹ ಮೇರು ಸಾವರ್ಣಿಯ ಮನ್ವಂತರದಲ್ಲಿ ಪುಲಹ ವಂಶದವನಾದ ಹವಿಷ್ಮಾನ್ ಮೃಗಕುಲದ ಸುಕೃತಿ, ಆಮೇಲೆ ಆಪೋ ಮೂರ್ತಿಸ್ತಥಾತ್ರೇಯೋ ವಾಸಿಷ್ಠಶ್ಚಾಮ ಸಪ್ತಮಃ, ಪೌಲಶ್ಚ ಪ್ರಮತಿಶ್ಚೈವ ನಭೋಗಶ್ಚೈವ ಕಾಶ್ಯಪಃ, ಅಂಗಿರಾ ನಭಸಃ ಸಪ್ತೈತೆ ಪರಮರ್ಷಯಃ. 10ನೆಯದ್ದಾದ ಅದರಲ್ಲಿ ಅತ್ರಿಕುಲದ ಆಪೋಮೂರ್ತಿಗಳು, ವಶಿಷ್ಠ ಕುಲದ ಅಷ್ಟಮರು, ಪೌಲಸ್ತ್ಯ ವಂಶದ ಪ್ರಮತಿ, ಕಶ್ಯಪ ಕುಲದ ನಭೋಗ, ಅಂಗಿರಸ ಕುಲದ ನಭಸರ ಮಗ ಅವನು ಸತ್ಯ ಅಂತ. ಹಾಗೆ ಹಿಂದೆ ಹೇಳಿದಂಥ ಪುಲಹ ವಂಶದ ಹವಿಷ್ಮಾನ್ ಭೃಗು ಕುಲದ ಸುಕೃತಿ. ಹೀಗೆ ಒಟ್ಟು 7 ಜನ ಸಪ್ತ ಋಷಿಗಳು. ದೇವತಾನಾಂ ಗಣೌ ದ್ವೌ ತೌ ಋಷಿಮಂತ್ರಾಂಚಯೇ ಸ್ಮೃತಾ ಮನೋಃ
ಸುತೋತ್ತಮೌಜಾಶ್ಚ ನಿಕುಶಂಜಶ್ಚ ವೀರ್ಯವಾನ್. ಇನ್ನು ದೇವತೆಗಳ ಸಮೂಹ ಎರಡು ರೀತಿಯಾಗದ್ದು ಅಂತ ಹೇಳ್ತಾರೆ. ಋಷಿ ಮತ್ತೆ ಮಂತ್ರಗಣ ಅಂತ ಪ್ರಸಿದ್ಧವಾದದ್ದು. ಮನುಸುತರು ಉತ್ತಮವಾದಂತಹ ಓಜಸ್ಸುಳ್ಳವರು, ವೀರ್ಯವಂತರು, ನಿಕಷಂಜರು ಅಂತ ಅದರಲ್ಲಿ ಉಲ್ಲೇಖ ಮಾಡಿ ಹೇಳ್ತಾರೆ. ಶತಾನೀಕೋ ನಿರಾಮಿತ್ರೋ ವೃಷಸೇನೋ ಜಯದ್ರಥ ಭೂರಿದ್ಯುಮ್ನ ಸುವರ್ಚಶ್ಚ ದಶತ್ವೇತೆ ಮನೋಸ್ತುತಾಃ. ಇನ್ನು ಶತಾನೀಕರು, ನಿರಾಮಿತ್ರರು, ವೃಷಸೇನರು, ಜಯದ್ರಥರು, ಭೂರಿದ್ಯುಮ್ನ, ಸುವರ್ಚಸ ಅಂತ ಇವರೆಲ್ಲರೂ ಕೂಡ ಸೇರಿ ಮನುವಿನ 10 ಮಕ್ಕಳು ಅಂತ ಕೊಡ್ತಾರೆ. 11ನೆಯ ಮನ್ವಂತರದಲ್ಲಿ ಏಕಾದಶೋಥ ಪರ್ಯಾಯೇ ತೃತೀಯ ಸ್ಯಾಂತರೇ ಮನೋಹ ತಸ್ಯ ಸಪ್ತ ಋಷೀಂಶ್ಚಾಪಿ ಕೀರ್ತ್ಯಮಾನಾನ್ ವಿಬೋಧಮೇ. ಇನ್ನು ರುದ್ರ ಸಾವರಣಿ ಮನ್ವಂತರದಲ್ಲಿ ಏಕಾದಶಮನು ಪರ್ಯಾಯದಲ್ಲಿರುವ 7 ಋಷಿಗಳ ಹೆಸರನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ಯಾರೆಲ್ಲ ಕೇಳಿದ್ರೆ ಹವಿಷ್ಮಾನ್ ಕಾಶ್ಯಪಶ್ಚಾಪಿ ಹವಿಷ್ಮಾನ್ ಯಶ್ಚ ಭಾರ್ಗವಃ ತರುಣಶ್ಚ ತಥಾತ್ರೇಯೋ ವಾಸಿಷ್ಠಸ್ತ್ವನಘ ತಥಾ ಅಂಗಿರಶ್ಚಾರು ರುಧಿರಶ್ನ್ಯಶ್ಚ ಪೌಲಸ್ತ್ಯೋ ನಿಶ್ಚರಸ್ತಥಾ ಪುಲಹಶ್ಚಾಗ್ನಿತೇಜಾಶ್ಚ ಭಾವ್ಯ ಸಪ್ತರ್ಷಯಃ ಮಹರ್ಷಯಃ. ಇವರು 7 ಅಂತ ಕರೀತಾರೆ. ಯಾರೆಲ್ಲ ಅಂತ ಕೇಳಿದ್ರೆ ಕಶ್ಯಪ ಕುಲದಲ್ಲಿ ಬಂದಂತಹ ಹವಿಷ್ಮಾನ್, ಭೃಗು ಕುಲದಲ್ಲಿ ಬಂದಂತಹ ಹವಿಷ್ಮಾನ್, ಅಂದ್ರೆ 2 ಹೆಸರಿದೆ. ಆದರೆ ಹವಿಷ್ಮಾನ್ ಕಾಶ್ಯಪಶ್ಚಾಪಿ ಹವಿಷ್ಮಾನ್ ಯಶ್ಚ ಭಾರ್ಗವ ಅಂತ ಹೆಸರು ಒಂದೇ ರೀತಿ ಉಂಟು. ಆದ್ರೆ ಇವರು ಫ್ಯಾಮಿಲಿ, ಇವರ ಗೋತ್ರ ಬೇರೆ ಬೇರೆ ಅಂತ, ಹಾಗಾಗಿ 2 ಹೇಳ್ತಾ ಇದ್ದಾರೆ. ಅತ್ರಿ ಕುಲದಂತಹ ತರುಣ, ವಶಿಷ್ಠ ಕುಲದ ಅನಘ, ಅಂಗಿರಸ ಕುಲದ ಚಾರದಿಟ್ನು, ಪುಲಸ್ತ್ಯ ಕುಲದ ನಿಶ್ಚರ, ಯನಹಂಕದ ತೇಜಸ್ವಿ. ಹೀಗೆ ಮನ್ವಂತರದಲ್ಲಿ 7 ಋಷಿಗಳು ಇದ್ದಾರೆ. ಬ್ರಹ್ಮಣಸ್ತು ಸುತಾ ದೇವಾ ಗಣಾಸ್ತೇಷಾನ್ ತ್ರಯಸ್ಮೃತಾ ಸರ್ವತ್ರ ಸುಶರ್ಮಾ ಚ ದೇವಾನೀಕ ಪುರೋದ್ವಹ. ಇನ್ನು ಬ್ರಹ್ಮನ ಮಕ್ಕಳು ಅವರು ದೇವತೆಗಳಾಗಿದ್ದಾರೆ. ಅವರು ಯಾವುದು ಕೇಳಿದ್ರೆ ಅವರದ್ದು ಗಣ 3 ಗಣ ಅಂತ ಕೊಡ್ತಾರೆ. ತ್ರಯಸ್ಮೃತಾಹ, ಸರ್ವತ್ರಗ, ಸುಶರ್ಮ, ದೇವಾನಿಕ, ಪುರೋದ್ವಹ ಅಂತ ಹೇಳಿ ಎಲ್ಲ ಆ ವಿಭಾಗಗಳು ಅಂತ ಹೇಳ್ತಾ ಇದ್ದಾರೆ. ಕ್ಷೇಮಧರ್ಮ ದೃಢಾಯುಶ್ಚ ಆದರ್ಶೋ ಪಂಡಕೋ ಮನು ಸಾವರ್ಣ್ಯಸ್ಯದು ಪುತ್ರ ವೈ ತೃತೀಯಸ್ಯ ನವಾಸ್ಮೃತಾಹ. ಇನ್ನು 3ನೆಯ ರುದ್ರ ಸಾವರ್ಣನ 9 ಮಕ್ಕಳು ಅಂತ ಕೊಡ್ತಾರೆ. ಅದು ಕ್ಷೇಮಧನ್ವ, ದೃಢಾಯು, ಆದರ್ಶ, ಪಂಡಕ, ಮನು ಅಂತ ಇವರೆಲ್ಲ ಮಕ್ಕಳು ಅಂತ ಸೇರಿಕೊಳ್ತಾ ಇದ್ದಾರೆ. ಇನ್ನು 4ನೆಯ ಬ್ರಹ್ಮ ಸಾವರ್ಣಿಯ ಅಲ್ಲಿರುವಂತಹ ಸಪ್ತರ್ಷಿಗಳ ಬಗ್ಗೆ ಹೇಳ್ತಾರೆ. ಚತುರ್ಥಸ್ಯತು ಸಾವರ್ಣೇ ಋಷೀನ್ ಸಪ್ತ ನಿಬೋಧಮೆ ದ್ಯುತಿರ್ವಶಿಷ್ಠ ಪುತ್ರಾಶ್ಚ ಆತ್ರೇಯ ಸುತಪಾಸ್ತತ ಆಂಗಿರಸ್ತಪಸೋ ಮೂರ್ತಿ ತಪಸ್ವಿ ಕಾಶ್ಯಪಸ್ತಥಾ ತಪೋಶನಶ್ಚ ಪೌಲಸ್ತ್ಯ ಪೌಲಹಶ್ಚ ತಪೋರವಿ ಭಾರ್ಗವಃ ಸಪ್ತಮಸ್ತೇಷಾಂ ವಿಜ್ಞೇಯಸ್ತು ತಪೋಧೃತಿ ಪಂಚದೇವಗಣಾ ಪ್ರೋಕ್ತಾ ಮಾನಸಾಹ ಬ್ರಹ್ಮಣಶ್ಚತೆ ಅಂತ. ಅಂದ್ರೆ 7 ಯಾರೆಲ್ಲ ಅಂತ ಕೇಳಿದ್ರೆ ವಶಿಷ್ಠರ ಮಗನಾದಂತಹ ದ್ಯುತಿ, ಅತ್ರಿ ಕುಲದ ಸುತಪಸ್, ಆಂಗಿರಸ ಕುಲದ ತಪಸೋ ಮೂರ್ತಿ, ಕಶ್ಯಪ ಕುಲದ ತಪಸ್ವಿ, ಪುಲಸ್ತ್ಯ ಕುಲದ ತಪೋಷಣ, ಪುಲಹ ಕುಲದಂತಹ ತಪೋರವಿ, ಭೃಗು ಕುಲದ ತಪೋಧೃತಿ. ಹೀಗೆ ಇವರೆಲ್ಲ ಸೇರಿ 7 ಋಷಿಗಳು ಅಂತ ಕೊಡ್ತಾ ಇದ್ದಾರೆ. ಇನ್ನು ಬ್ರಹ್ಮದೇವರ ಪಂಚದೇವಗಣಾ ಪ್ರೋಕ್ತಾಹ, ಇವರು 5 ಜನ ಸೇರಿದ್ದಾರೆ ದೇವತೆಗಳು, ಅವರನ್ನು ದೇವಗಣಗಳು ಅಂತ ಕರೀತಾ ಇದ್ದಾರೆ. ಇಲ್ಲೆಲ್ಲ ಹೇಳಬೇಕಾದ್ರೆ ಹಿಂದೆ ಹೇಳಿದಾಗೆ ನೇರ ಹೆಸರು ಹೇಳ್ತಾ ಇಲ್ಲ, ಅವ್ರದ್ದು ಗೋತ್ರ ಹೇಳ್ತಾರೆ. ಹಿಂದೆ ಹೇಳ್ತಾರೆ, ಅಂದ್ರೆ ಹಿಂದೆ ಯಾವ ಋಷಿಗಳೆಲ್ಲ ಇದ್ರು ಅದೇ ವಂಶದಲ್ಲಿ ಬಂದವರು ಎನ್ನುವಂಥದ್ದನ್ನು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಉದಾಹರಣೆ ಕಶ್ಯಪ ಕುಲದ ತಪಸ್ವಿ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಹಿಂದೆ ಯಾವ ಋಷಿಗಳು ಇದ್ರು, ಗೋತ್ರ ಪ್ರವರ್ತಕರಿದ್ರು, ಅವರದ್ದೇ ವಂಶಗಳೇ ಬೆಳೆದು ಇಲ್ಲಿ ಕೂಡ ಸಪ್ತ ಋಷಿಗಳು ಆಗಿದೆ ಎನ್ನುವುದನ್ನು ಕೊಡ್ತಾ ಇದ್ದಾರೆ. ಇನ್ನು 4 ಜನ ಬ್ರಹ್ಮನ ಮಾನಸ ಪುತ್ರರು, ಇವರೆಲ್ಲ ಅಲ್ಲಿ ದೇವತೆಗಳಾಗಿದ್ರು ಅಂತ ಕೊಡ್ತಾರೆ. ದೇವವಾಯುರದೂರಶ್ಚ ದೇವಶ್ರೇಷ್ಠೋ ವಿದೂರತಃ ಮಿತ್ರವಾನ್ ಮಿತ್ರವಿಂದಶ್ಚ ಮಿತ್ರಸೇನಶ್ಚ ಮಿತ್ರಕೃತ ಮಿತ್ರಬಾಹು ಸುವರ್ಚಶ್ಚ ದ್ವಾದಶಸ್ಯ ಮನೋಸ್ತುತಾಃ. ಇನ್ನು 12 ಮನುವಿನ ಮಕ್ಕಳು ಅಂತ ಹೇಳ್ತಾರೆ. ಅದು ದೇವವಾಯು, ಅದೂರ, ದೇವಶ್ರೇಷ್ಠ, ವಿದೂರಥ, ಮಿತ್ರವಾನ್, ಮಿತ್ರವಿಂದ, ಮಿತ್ರಸೇನ, ಮಿತ್ರಕೃತ, ಮಿತ್ರಬಾಹು, ಸುವರ್ಚಸ್. ಹೀಗೆ 12 ಮನುವಿನ ಮಕ್ಕಳು ಅಂತ. ಹಾಗಾದ್ರೆ ಹೆಸರಿಡಬೇಕ ಹಿಂದೆ ಕೂಡ ಆ ರೈಮಿಂಗ್ಸ್ ವರ್ಡ್ ಅಥವಾ ಮೊದಲಿನವನ ಹೆಸರು, ಎರಡಿನವನ ಹೆಸರು ನೋಡಿ ಇಲ್ಲಿ ಹೇಳಬೇಕಾದ್ರೆ ಮಿತ್ರಸೇನ, ಮಿತ್ರಕೃತ, ಮಿತ್ರಬಾಹು, ಮಿತ್ರವಿಂದ ಎಲ್ಲ ಮಿತ್ರ 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 ಅಂತ ಬರ್ತದೆ. ಇವತ್ತು ನಾವು ಹೆಸರಿಡಬೇಕಾದ್ರೂ ಅಂಥದ್ದೇ ಗಮನಿಸ್ತೇವೆ. ಹಾಗೆ ಒಳ್ಳೆ ಹೆಸರುಗಳು ಇಲ್ಲಿ ಋಷಿಗಳದ್ದಿದೆ, ಅದೆಲ್ಲ ಕೊಡ್ತಾ ಇದ್ದಾರೆ. ಇನ್ನು 13ನೆಯ ಪರ್ಯಾಯದ ಮನ್ವಂತರ ಅಂತ ಕೊಡ್ತಾರೆ.
ಅದರಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ತ್ರಯೋದಶೋಥ ಪರ್ಯಾಯಿ ಭಾವಿಯೇ ಮನ್ವಂತರೇ ಮನೋಹ ಅಂಗಿರಾಶ್ಚೈವ ಧೃತಿಮಾನ್ ಪೌಲಸ್ತ್ಯೋ ಹವ್ಯಪಸ್ತ್ವಗಃ ಅಂತ. ಅಂದ್ರೆ ಮುಂದಿನ ವೈವಸ್ವತ ಮುಂದಿನ ಮನ್ವಂತರದಲ್ಲಿ ಅಂಗಿರಸ ಕುಲದ ಧೃತಿಮಂತ ಅಂತ ಒಂದು, ಪುಲಸ್ತ್ಯ ಕುಲದ ಹವ್ಯಪ, ಪೌಲಃ ತತ್ವದರ್ಶೀಯ ಭಾರ್ಗವಶ್ಚ ನಿರುತ್ಸಕಃ ನಿಷ್ಕ್ರಪಂ ನಿಷ್ಪ್ರಕಂಪಸ್ತಥಾತ್ರೇಯೋ ನಿರ್ಮೋಹಃ ಕಾಶ್ಯಪಸ್ತಥಾ ಸುತಪಶ್ಚೈವ ವಾಸಿಷ್ಠಃ ಸಪ್ತೈರೇತು ಮಹರ್ಷಯಃ ತ್ರಯ ಏವ ಗಣಾಃ ಪ್ರೋಕ್ತಾಃ ದೇವತಾನಾಂ ಸ್ವಯಂಭುವಾ. ಅಲ್ಲಿ ಅಂಗಿರಸ ಕುಲದ ಧೃತಿವಂತ, ಪುಲಸ್ತ್ಯ ಕುಲದ ಹವ್ಯಪ, ಪುಲಹ ಕುಲದ ತತ್ವದರ್ಶಿ, ಭೃಗು ಕುಲದ ನಿರುತ್ಸಕ, ಅತ್ರಿ ಕುಲದ ನಿಷ್ಪ್ರಕಂಪ, ಕಶ್ಯಪ ಕುಲದ ನಿರ್ಮೋಹ, ವಶಿಷ್ಠ ಕುಲದ ಸುತಪಸ. ಹೀಗೆ 7 ಜನ ಋಷಿಗಳು ಅಂತ ಕೊಡ್ತಾರೆ. ಬ್ರಹ್ಮನಿಂದ ಹೊರಟದ್ದು 3 ಗಣಗಳು ಇತ್ತು. ತ್ರಯೋದಶಸ್ಯ ಪುತ್ರಾಸ್ತೆ ವಿಜ್ಞೇಯಾಸ್ತೆ ರುಚೇ ಸ್ಮೃತಾ ಚಿತ್ರಸೇನೋ ವಿಚಿತ್ರಶ್ಚ ನಯೋ ಧರ್ಮಭೃತೋದ್ಧೃತಃ. ಇನ್ನು 13ನೆಯ ರುಚಿಮನುವಿನ ಮಕ್ಕಳು ಅಂತ ಕೊಡ್ತಾರೆ. ಅದ್ರ ಯಾರೆಲ್ಲ ಹೇಳಿದ್ರೆ ಚಿತ್ರಸೇನ, ವಿಚಿತ್ರ, ನಯ, ಧರ್ಮಭೃತ, ಧೃತ ಅಂತ ಇವರ ಹೆಸರು. ಸುನೇತ್ರ ಕ್ಷತ್ರವೃದ್ಧಶ್ಚ ಸುತಪಾಹ ನಿರ್ಭಯೋ ದೃಢ ರೌಚ್ಯಸ್ಥೈತೆ ಮನೋಃ ಪುತ್ರಾಹ ಅಂತರೇತು ತ್ರಯೋದಶೇ. ಇನ್ನು 13ನೇ ಮನ್ವಂತರದಲ್ಲಿ ಇರುವವರು ಇವರೆಲ್ಲ ರೌಚ್ಯ ಮನುವಿನ ಮಕ್ಕಳು ಅಂತ ಹೇಳ್ತಾರೆ. ಯಾರೆಲ್ಲ? ಸುನೇತ್ರ, ಕ್ಷತ್ರವೃದ್ಧ, ಸುತಪ, ನಿರ್ಭಯ, ದೃಢ ಅಂತ ಕೊಡ್ತಾರೆ. ಚತುರ್ದಶೇಥ ಪರ್ಯಾಯೇ ಭೌತಸ್ಯೈವಾಂತರೇ ಮನೋಃ ಅಗ್ನಿಧ್ರ ಕಾಶ್ಯಪಶ್ಚೈವ ಪುಲಸ್ತ್ಯೋ ಮಾಗಧಸ್ತಥಾ ಭಾರ್ಗವೋ ಕ್ಯತಿಬಾಹುತ್ಯ ಶುಚಿರಾಂಗಿರಸಾಸ್ತಥಾ. ಇನ್ನು 14ನೆಯ ಪರ್ಯಾಯದ ಭೌತ್ಯ ಮನ್ವಂತರ ಅಥವಾ ಬ್ರಹ್ಮ ಸಾವರಣಿಗೆ ಭೌತ್ಯ ಅಂತ ಹೆಸರಿದೆ. ಅದರಲ್ಲಿರುವಂತ ಕಶ್ಯಪ ಕುಲದ ಆಗ್ನೇಧ್ರ. ಯಾಕೆ ಕೇಳಿದರೆ ನಾವು ಹಿಂದೆ ಕೂಡ ಕೇಳಿದ್ವಿ, ಆಗ್ನೇಧ್ರರು ಇದರದೆಲ್ಲ ಇದ್ದಾವೆ. ಅದಕ್ಕೋಸ್ಕರ ಇಲ್ಲಿ ಯಾವ ಕುಲದ ಋಷಿಗಳು ಅಂತ ಕೊಡ್ತಾ ಇದ್ದಾರೆ. ಆಗ್ನೇಧ್ರ, ಪುಲಸ್ತ್ಯ ಕುಲದ ಮಾಗಧ, ಭೃಗು ಕುಲದ ಅತಿಬಾಹು, ಅಂಗಿರಸ ಕುಲದ ಶುಚಿ, ಯುಕ್ತಶ್ಚೈವ ತಥಾತ್ರೇಯ ಶುಕ್ರೋ ವಾಸಿಷ್ಠಯೇವ ಚ ಅಜಿತಃ ಪೌಲಹಶ್ಚೈವ ಅಂತ್ಯಾಹ ಸಪ್ತರ್ಷಯಶ್ಚತೆ. ಅತ್ರಿ ಕುಲದ ಯುಕ್ತ, ವಶಿಷ್ಠ ಕುಲದ ಶುಕ್ರ, ಪುಲಹ ಕುಲದ ಅಜಿತ. ಹೀಗೆ 7 ಜನ ಮನ್ವಂತರದ ಋಷಿಗಳು ಅಂತ ಕೊಡ್ತಾರೆ. ಏತೇಷಾಂ ಕಲ್ಯ ಉತ್ಥಾಯ ಕೀರ್ತನಾತ್ ಸುಖಮೇಧತೆ ಅತೀತ ಅನಾಗತಾನಾಂ ವೈ ಮಹರ್ಷೀಣಾಂ ಸದಾ ನರಃ. ಮುಂದೆ ಬರುವಂತಹ ಯಾವ ಮಹರ್ಷಿಗಳಿದ್ದಾರೆ, ಏತೇಷಾಂ ಇವರೆಲ್ಲ ಚಕ್ರವರ್ತಿಗಳ ಹೆಸರನ್ನು ಪ್ರಾತಃ ಕಾಲದಲ್ಲಿ ಯಾರು ಹೇಳ್ತಾರೋ, ಕಲ್ಯ ಅಂದ್ರೆ ಹಾಗೆ ಬೆಳಿಗ್ಗೆದ್ದು ಯಾರು ಇವರು ಹೇಳ್ತಾರೋ ಅವರು ಏನಾಗ್ತಾರೆ ಹೇಳಿದ್ರೆ ಸುಖವನ್ನು ಪಡೀತಾರೆ ಅಂತ ಹೇಳ್ತಾರೆ. ನೋಡಿ, ಅವರ ಹೆಸರನ್ನು ಹೇಳಿದ್ರೆ ಸಾಕು, ಅವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ನಮಸ್ಕೃತ್ವ ಜಯೇತ್ ಸ್ವರ್ಗಂ ಬ್ರಾಹ್ಮಣೋ ನಾತ್ರ ಜಯ ಕ್ಷತ್ರಿಯೋ ಜಯತೆ ಶತ್ರುನ್ ವೈಶ್ಯಶೂದ್ರೌ ಯಥೇಪ್ಸಿತಂ. ಏತಾನ್ ಯುಕ್ತಾನಿ ಕೌರವ್ಯ ಸಪ್ತಮಸ್ತತ್ರ ಭಾರತ ಮನ್ವಂತರಾಣಿ ಸಂಕ್ಷೇಪ ನಿಬೋಧ ಅನಾಗತಾನಿ ಮೀ ಅಂತ ಹೇಳ್ತಾರೆ. ಅಂದ್ರೆ ಇವರೆಲ್ಲರೂ ಕೂಡ ಬ್ರಹ್ಮನಿಷ್ಠರು. ಹಾಗಾಗಿ ಭಗವಂತನನ್ನು ಚಿಂತನೆ ಮಾಡ್ತಾ ಇವರೆಲ್ಲ ಹೆಸರನ್ನು ಕೇಳಬೇಕು, ಅವರಿಗೆ ಮತ್ತೆ ನಮಸ್ಕಾರ ಮಾಡಬೇಕು. ಹೀಗೆ ಮಾಡಿತು ಅಂತಾದ್ರೆ ಖಂಡಿತ ಅವರು ಸ್ವರ್ಗವನ್ನು ಪಡಿತಾರೆ ಅಂತ ಕೊಡ್ತಾರೆ. ಇದರಲ್ಲಿ ಸಂಶಯ ಇಲ್ಲ. ಕ್ಷತ್ರಿಯನಾದವರು ಈ ಎಲ್ಲ ಹೆಸರುಗಳನ್ನು ಕೇಳಿದ್ರೆ ಅವರಿಗೆ ಜಯ ಎನ್ನುವಂಥದ್ದು ಸಿದ್ಧ ಆಗತ್ತೆ ಅಂತ ಕೊಡ್ತಾರೆ. ವೈಶ್ಯ ಶೂದ್ರರು ಇದನ್ನೆಲ್ಲ ತಾವು ಬೆಳಗ್ಗೆದ್ದು ಹೇಳಿದಾಗ ನಮಸ್ಕಾರ ಮಾಡಿತು ಕೇಳಿದ್ರೆ ಅವರು ಇಷ್ಟಾರ್ಥವನ್ನು ಪಡೀತಾರೆ. ಹಾಗಾಗಿ ಇಷ್ಟು ಹೊತ್ತು ಸುಮ್ಮನೆ ಕೂತು ಕೇಳಿದ್ದು ವ್ಯರ್ಥವ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ನಮಸ್ಕೃತ್ವ ಜಯೇ ಸ್ವರ್ಗಂ, ಸ್ವರ್ಗ ಸಿಗ್ತದೆ. ಆಮೇಲೆ ಕ್ಷತ್ರಿಯೋ ಜಯತೆ ಶತ್ರು, ಕ್ಷತ್ರಿಯನಾದವ ಶತ್ರುಗಳನ್ನು ತಾನು ಗೆಲ್ತಾನೆ. ವೈಶ್ಯ ಶೂದ್ರರು ಯಥೇಪ್ಸಿತಂ, ಏನು ಬೇಕೋ ಅದನ್ನು ಪಡಿತಾರೆ. ಏತಾನಿ ಯುಕ್ತಾನಿ ಕೌರವ್ಯ ಸಪ್ತಮಸ್ತತ್ರ ಭಾರತ ಮನ್ವಂತರಾಣಿ ಸಂಕ್ಷೇಪ ನಿಬೋಧ ಅನಾಗತಾನಿ ಮೀ ಅಂತ ಕುರುವಂಶದ ಅರಸರೇ ಅಂತ ಕರೆದು ವೈಶಂಪಾಯನರೆಲ್ಲ ಹೇಳ್ತಾರೆ. ಅವರಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ 7 ಮನ್ವಂತರದ ಸಂಕ್ಷೇಪ ವಿವರಣೆಗಳನ್ನು, ಮುಂದೆ ಬರುವಂತ ಮನ್ವಂತರಗಳ ಬಗ್ಗೆ ನಿಮಗೆಲ್ಲ ನಾನು ಹೇಳಿದ್ದೇನೆ, ಮುಂದೆ ಕೂಡ ಹೇಳ್ತೇನೆ, ಕೇಳಿಕೋ ಅಂತ ಹೇಳಿ ಮುಂದಿನ ಮನ್ವಂತರದ್ದು ಸಾವರ್ಣ ಮನುವಿನ ಚರಿತ್ರೆಯನ್ನು ಕೊಡ್ತಾರೆ. ಸಾವರ್ಣಾಹ ಮನವಸ್ತಾತ ಪಂಚತಾಂಶ್ಚ ನಿಬೋಧಮೆ ಏಕೋ ವೈವಸ್ವತಸ್ತೇಷಾಂ ಚತ್ವಾರಶ್ಚ ಪ್ರಜಾಪತೇಃ.
ಸಾವರ್ಣ ಮನುವಿನಿಗೆ 5 ಜನ ಮಕ್ಕಳು ಅಂತ ಹೇಳ್ತಾನೆ. ಅದರಲ್ಲಿ ಒಬ್ಬ ಸೂರ್ಯನ ಮಗ, ಇನ್ನು 4 ಬ್ರಹ್ಮನ ಮಕ್ಕಳು, ಅವರನ್ನು ತಿಳಿದುಕೋ ಅಂತ ಹೇಳ್ತಾರೆ. ಪರಮೇಷ್ಟಿ ಸುತಸ್ತಾತ ಮೇರು ಸಾವರ್ಣತಾಂಗತಾ ರಕ್ಷಸ್ಯೈತೆ ಹಿ ದುಹಿತ್ರಾಹ ಪ್ರಿಯಾಯಾಸ್ತನಯಾ ನೃಪ ಮಹತಾ ತಪಸಾ ಯುಕ್ತ ಮೇರುಪೃಷ್ಠೇ ಮಹೋಜಸಃ. ಇವರೆಲ್ಲರೂ ಕೂಡ ಬ್ರಹ್ಮ ಮೇರು ಸಾವರ್ಣಿ ಅಂತ ಪ್ರಸಿದ್ಧ ಅಂತ ಹೇಳಿ, ಅವರೆಲ್ಲ ದಕ್ಷನ ಮಗಳಾದಂಥ ಪ್ರಿಯಾ ಎಂಬುವವರಲ್ಲಿ ಹುಟ್ಟಿ ತಪಸ್ವಿಗಳಾದವರು ಅಂತ ಹೇಳ್ತಾರೆ. ಇವತ್ತು ಕೂಡ ಅವರು ಹಿರಿಯ ತಪಸ್ಸನ್ನು ಮಾಡ್ತಾ ಮೇರು ಪರ್ವತದಲ್ಲಿ ಇದ್ದುಕೊಂಡು ವಾಸ ಮಾಡಿಕೊಂಡಿದ್ದಾರೆ ಅಂತ ಕೊಡ್ತಾ ಇದ್ದಾರೆ. ರುಚೇ ಪ್ರಜಾಪತಿ ಪುತ್ರೋ ರೌಚೋ ನಾಮ ಮನುಸ್ಮೃತ ಭೂತ್ಯಾಂತ ಉತ್ಪಾದಿತ ದೇವ್ಯಾಂ ಭೌತ್ಯೋ ನಾಮ ಕವೇಸುರ ಅನಾಗತಾಚ್ಯ ತಪ್ತೇತೆ ಲೋಕೇಸ್ಮಿನ್ ಮನವಸ್ಮೃತಾ. ಭೂತಿಯಲ್ಲಿ ಹುಟ್ಟಿದವರಿಂದ ಭೌತ್ಯ ಅಂತ ಕವಿಯ ಮಗ, ಇನ್ನು ಬರುವಂತಹ ರುಚಿ ಪ್ರಜಾಪತಿಯ ಮಗ ರೌಚ್ಯ ಅಂತ, ಇವರೆಲ್ಲ ಪ್ರಸಿದ್ಧರಾಗಿದ್ದಾರೆ ಅಂತ ಕೊಡ್ತಾರೆ. ಧೈರ್ಯಂ ಪೃಥಿವೀ ಸರ್ವ ಸಸಮುದ್ರ ಸಪತ್ತನ ಪೂರ್ಣಂ ಯುಗಸಹಸ್ರಂತು ಪರಿಪಾಲ್ಯಂ ಧರೇಶ್ವರ ಪ್ರಜಾಭಿಸ್ತಪತಾ ಚೈವ ಸಂಹಾರಸ್ತೇಷು ನಿತ್ಯಶಃ. ಈ ರೀತಿಯಾಗಿ 14 ಮನ್ವಂತರದಲ್ಲಿ ಋಷಿಗಳು, ದೇವತೆಗಳು, ಹಾಗೆಯೇ ಮನುಗಳು ಇವರೆಲ್ಲರನ್ನು ಹೇಳಿ ಅವರು ಹೇಳ್ತಾರೆ, ಇವರು ಯುಗ ಪರ್ಯಂತ 1000 ಯುಗ ಪರ್ಯಂತ ಸಮಗ್ರವಾದಂತಹ ಪಟ್ಟಣವನ್ನು, ಸಮುದ್ರವನ್ನು ತುಂಬಿದ ಭೂಮಂಡಲವನ್ನು ಮತ್ತೆ ಪ್ರಜೆಗಳನ್ನು ಪರಿಪಾಲಿಸುತ್ತಾರೆ. ಪರಿಪಾಲ್ಯಂ ನರೇಶ್ವರ ಅಂತ. ಆಮೇಲೆ ಪ್ರಜಾಭಿಸ್ತಪಸಾ ಚೈವ ಸಂಹಾರಸ್ತೇಷು ನಿತ್ಯಶಃ, ಪ್ರಜೆಗಳನ್ನು ರಕ್ಷಣೆ ಮಾಡ್ತಾರೆ, ತಪಸ್ಸು ಮತ್ತೆ ಶತ್ರು ಸಂಹಾರ, ಹೀಗೆ ನಿತ್ಯ ನಡೀತಾ ಇರುವಂಥದ್ದು ಮನ್ವಂತರದ ಧರ್ಮ. ಜನಮೇಜಯ ಮತ್ತೆ ಮಾತಾಡ್ತಾನೆ, ಮನ್ವಂತರಸ್ಯ ಸಂಖ್ಯಾನಂ ಯುಗಾನಾಂಚ ಮಹಾಮತೆ ಬ್ರಹ್ಮಣೋ ಅನ್ನ ಪ್ರಮಾಣಂಚ ವಕ್ತುಮರ್ಹಸಿ ಮೇ ದ್ವಿಜ. ಮನ್ವಂತರಗಳ ಯುಗ ಸಂಖ್ಯೆ, ಬ್ರಹ್ಮನ ದಿನ, ಇದೆಲ್ಲ ನನಗೆ ನೀವು ತಿಳಿಸಿಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ವೈಶಂಪಾಯನರು ಮತ್ತೆ ಹೇಳ್ತಾರೆ, ಅಹೋರಾತ್ರಂ ಭಜೆ ಸೂರ್ಯೋ ಮಾನವಂ ಲೌಕಿಕಂ ಪರಂ ತಾಮುಪಾದಾಯ ಗಣನಾಂ ಶೃಣು ಸಂಖ್ಯಾಮರಿಲ್ಲಮ. ವೈಶಂಪಾಯನರು ಹೇಳ್ತಾರೆ, ರವಿಯ ಗತಿ ಸೂರ್ಯ ಆತ ಹೇಗೆ ನಡೀತಾನೆ ಎನ್ನುವಂಥದ್ದನ್ನು ನೋಡಿಕೊಂಡು ಸೂರ್ಯನ ರಾತ್ರಿ ಮತ್ತು ಹಗಲನ್ನು ಲೆಕ್ಕ ಮಾಡಿಕೊಂಡು ಹೇಳ್ತಾ ಇದ್ದೇನೆ. ಇಲ್ಲಿ ಹೇಳುವಂತಹ ಗಣನೆಗಳು ಉಂಟಲ್ಲ, ಇದೆಲ್ಲವೂ ಕೂಡ ಮಾನವಂ ಲೌಕಿಕಂ ಪರಂ ಅಂತ ಕೊಡ್ತಾರೆ. ಮನುಷ್ಯರ ಇದಲ್ಲ. ಮತ್ತೇನು ಕೇಳಿದ್ರೆ, ಬ್ರಹ್ಮನ ಕಾಲಮಾನವನ್ನು ಇಟ್ಟುಕೊಂಡು ದೇವತೆಗಳ ಅಹೋರಾತ್ರವನ್ನು ಲೆಕ್ಕ ಮಾಡುವುದು ಅಂತ ಲೆಕ್ಕವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಗೊತ್ತುಂಟು, ನಮ್ಮ ಲೆಕ್ಕ ಬೇರೆ, ದೇವತೆಗಳದ್ದು ಲೆಕ್ಕಾಚಾರ ಬೇರೆ. ನಮ್ಮ ರಾತ್ರಿ ಹಗಲನ್ನು ಸೇರಿ 361 ಆದ್ರೆ ಪಿತೃಗಳಿಗೆ 1 ದಿನ ಅಂತ ಇರ್ತದೆ. ಹಾಗಾಗಿ ಅವರು 1 ದಿನ ಅಂತ ಕೇಳಿದ್ರೆ ನಮ್ಮದಕ್ಕೆ ಗುಣಿಸು ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ಇಲ್ಲಿ ದೇವತೆಗಳನ್ನು ಇಟ್ಟುಕೊಂಡು ಲೆಕ್ಕಾಚಾರವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ನಿಮೇಶೈ ಪಂಚದಶಭಿ ಕಾಷ್ಠಾ 30 ಕಲಾಹ 30 ಕಲೋ ಮುಹೂರ್ತಸ್ತು 30 ನೈರ್ಮನೀಷಿಣಃ. 15 ನಿಮಿಷಗಳಿಗೆ ಒಂದು ಕಾಷ್ಠ ಅಂತ ಹೆಸರು. ನಾವು ಕಾಲು ಗಂಟೆ ಅಂತ ಹೇಳ್ತೇವೆ, ಅದು ಕಾಷ್ಠ ಅಂತ. 30 ಕಾಷ್ಠ ಅಂತ ಹೇಳಿದ್ರೆ ಇಂಟು 15 ನಿಮಿಷವನ್ನು ಇಂಟು 30 ಅಂತ ಮಾಡ್ಬೇಕು. ಅದೇನಾಗ್ತದೆ, ಕಲಾ ಅಂತ ಆಗ್ತದೆ. ಹಾಗೆ 30 ಕಲೆ ಸೇರಿದ್ರೆ ಒಂದು ಮುಹೂರ್ತ ಅಂತ ಆಗ್ತದೆ. ನಮ್ಮ ಲೆಕ್ಕದಲ್ಲಿ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಮುಹೂರ್ತ ಅಂದ್ರೆ 48 ನಿಮಿಷ ಅಂತ ಅರ್ಥ. ಹಾಗಾದ್ರೆ ಒಂದು ಕಲೆ ಅಂತ ಹೇಳಿದ್ರೆ 32 ಸೆಕೆಂಡ್ ಅಂತ ಆಗತ್ತೆ ಅಂತ. ಹಾಗೆ ಅಷ್ಟಾದಷ್ಟ ನಿಮೇಶಸ್ತು ಕಾಷ್ಠ ಅಂತ ಅರ್ಥವನ್ನು ಹೇಳ್ತಾರೆ. ಹೀಗೆ ಒಂದೊಂದು ಪುರಾಣಗಳಲ್ಲಿ ಒಂದೊಂದು ಉಲ್ಲೇಖವನ್ನು ಕೂಡ ಕೊಡ್ತಾರೆ. ಕಾಷ್ಠ ನಿಮೇಶ ಪಂಚದಶೈವತು ಅಂತ 15 ಎನ್ನುವಂತ ಅರ್ಥವೂ ಉಂಟು. ಇಲ್ಲಿ ಈ ರೀತಿಯಾಗಿ ಇದನ್ನು ಕೊಡ್ತಾ ಇದ್ದಾರೆ. ಅಹೋರಾತ್ರ ಮಿತಿ ಪ್ರಾಯ ಚಂದ್ರ ಸೂರ್ಯಗತೇಂದ್ರಪೇಷೇಣ ಸರ್ವೇಶು ಅಹೋರಾತ್ರಂತು ನಿತ್ಯಶಃ. 30 ಮುಹೂರ್ತದವರೆಗೆ ಸೂರ್ಯನ ಗತಿಯನ್ನು ಇಟ್ಟುಕೊಂಡು ಅಹೋರಾತ್ರ ಅಂತ ಕರೀತಾರೆ. ವಿಶೇಷವಾಗಿ ಎಲ್ಲಾ ಕಡೆಯೂ ಅಹೋರಾತ್ರ ಅಂತ ಇದೆ. ಇದೆಲ್ಲವೂ ಕೂಡ ಹೇಗೆ ಕೇಳಿದ್ರೆ ಮೇರು ಪರ್ವತವನ್ನು ಸುತ್ತುವ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಹೇಳ್ತಾರೆ. ಅಹೋರಾತ್ರ 15 ಪಕ್ಷ ಇತ್ಯಭಿರಬ್ಧಿತ ಪಕ್ಷವು ದ್ವೌ ಚ ಸ್ಮೃತೌ ಮಾಸಃ ದ್ವೌ ಮಾಸ ವ್ರತರುಚ್ಯತೆ. 15 ದಿನ ಕಳೆದ್ರೆ ಅದಕ್ಕೇನು ಹೇಳ್ತೇವೆ ಹೇಳಿದ್ರೆ ಒಂದು ಪಕ್ಷ ಅಂತ ಕರಿತೇವೆ. 2 ಪಕ್ಷ ಅಂತಾದ್ರೆ ಅದನ್ನು ಒಂದು ಮಾಸ ಅಂತ ಕರಿತೇವೆ, ತಿಂಗಳು ಅಂತ ಕರಿತೇವೆ. 2 ತಿಂಗಳು ಸೇರಿದ್ರೆ ದ್ವೌ ಮಾಸವು ಋತುರುಚ್ಯತೆ, ಋತುಗಳು ಅಂತ ಕರೀತೇವೆ. ಅಬ್ಧಂ ವ್ಯಯನ ವಿಕ್ತಂಚ ಅಯನಂ ಋತು
ವಿಸ್ತೃತಃ ದಕ್ಷಿಣಂ ಚೋತ್ತರಂಚೈವ ಸಂಖ್ಯಾ ತತ್ವವಿಶಾರದೈ. ಎರಡು ಅಯನಗಳನ್ನು ಸೇರಿದರೆ ಅದನ್ನು ವರ್ಷ ಅಂತ ಕರೀತೇವೆ. ದಕ್ಷಿಣಾಯನ ಉತ್ತರಾಯಣ ಅಂತ ಎಲ್ಲ ಗೊತ್ತುಂಟು. ಇನ್ನು ಮೂರು ಋತುಗಳನ್ನು ಸೇರಿಸಿದಾಗ ಅದಕ್ಕೆ ಹೇಳ್ತಾರೆ ಅಯನ ಅಂತ ಕರೀತಾರೆ. ಸಂಖ್ಯಾಶಾಸ್ತ್ರಜ್ಞರು ವರ್ಷಕ್ಕೆ ದಕ್ಷಿಣ ಉತ್ತರ ಅಂತ ಅಯನಗಳು ಅಂತ ಹೀಗೆ ಒಂದು ಕಾಲಗಣನೆಯನ್ನು ಹೇಳ್ತಾ ಹೋಗ್ತಾರೆ. ಮಾನೇನ ಅನೇನ ಯೋ ಮಾಸಃ ಪಕ್ಷದ್ವಯ ಸಮನ್ವಿತಃ ಪಿತॄಣಾಂ ತದೋರಾತ್ರಂ ಇತಿ ಕಾಲವಿದೋ ವಿದುಃ. ಹೀಗೆ ಮಾನವನ ಮಾನದಲ್ಲಿ ಎರಡು ಪಕ್ಷಗಳಿಂದ ಕೂಡಿದ್ದನ್ನು ಮಾಸ ಅಂತ ಕರೆದ್ರೆ, ಪಿತೃಗಳಿಗೆ ಒಂದು ದಿನ ಅಂತ ಜ್ಞಾನಿಗಳು ಕರೀತಾರೆ. ಹಾಗಾದ್ರೆ ನಮ್ದು ಇಷ್ಟೆಲ್ಲ ಆದಾಗ ಪಿತೃಗಳಿಗೆ ಒಂದು ದಿನ ಆಯಿತು. ಕೃಷ್ಣ ಪಕ್ಷ ಸ್ವಹಸ್ತೇಷಾಂ ಶುಕ್ಲಪಸ್ತಸ್ತು ಶರ್ವರಿ ಕೃಷ್ಣ ಪಕ್ಷೇ ತ್ವಹಂ ಶ್ರಾದ್ದಂ ಪಿತॄಣಾಂ ವರ್ತತೆ ನೃಪ. ಪಿತೃಗಳಿಗೆ ಒಂದು ತಿಂಗಳು. ನಮ್ಮ ಎರಡು ಪಕ್ಷಗಳು, ಪಕ್ಷ ಅಂದ್ರೆ 15 ದಿನದ ಒಂದು ತಿಂಗಳಾಯ್ತು. ಅದರಲ್ಲಿ ಹೇಳ್ತಾರೆ ಕೃಷ್ಣ ಪಕ್ಷ ಬಂದ ಕೂಡಲೇ ಅವರಿಗೆ ಅದು ಹಗಲು ಅಂತ. ಶುಕ್ಲ ಪಕ್ಷ ಹೇಳಿದ್ರೆ ಕೃಷ್ಣ ಪಕ್ಷ ಸ್ವಹ ಹಗಲು, ಶುಕ್ಲ ಬಂದ್ರೆ ಅದು ರಾತ್ರಿ ಅಂತ ಅರ್ಥ. ಕೃಷ್ಣ ಪಕ್ಷ ಪಿತೃಗಳಿಗೆ ಹಗಲಾದ್ರೆ ಶ್ರಾದ್ದದಲ್ಲಿ ಪಿತೃಣಾಂ ವರ್ತತೆ ನೃಪ. ಹಾಗಾಗಿ ಆ ಕಾಲದಲ್ಲಿ ಪಿತೃಗಳಿಗೆ ಪ್ರೀತಿ ಅರ್ಥವಾಗಿ ಶ್ರಾದ್ದಗಳನ್ನು ನಾವು ಮಾಡ್ತೇವೆ. ಮಾನುಷೇಣ ತು ಮಾನೇನ ಯೋ ವೈ ಸಂವತ್ಸರ ಸ್ಮೃತಃ ದೇವಾನಾಂ ತದ್ ಅಹೋರಾತ್ರಂ ದಿವಾ ಚೈವೋತ್ತರಾಯಣಂ ದಕ್ಷಿಣಾಯನಮಿತ್ಯೇವ ಸ್ಮೃತಃ ರಾತ್ರಿಶ್ಚ ಗೋವಿದೈಹಿ. ಮಾನವನ ಸಂವತ್ಸರ ಅಂತ ಉಂಟು, ಇದು ದೇವತೆಗಳಿಗೆ ಒಂದು ದಿನ. ಅಂದ್ರೆ 360 ದಿನ ಅಂತಾದ್ರೆ ಅವರಿಗೆ ಒಂದು ದಿನ. ನಮ್ಮ 360 ಅಂತಾದ್ರೆ ಅದರಲ್ಲಿ ಉತ್ತರಾಯಣ ಅಂದ್ರೆ ಹಗಲು, ದಕ್ಷಿಣಾಯನ ಅಂದ್ರೆ ರಾತ್ರಿ ಅಂತ ಕೊಡ್ತಾರೆ. ದಿವ್ಯಂ ಅಬ್ಧಂ ದಶಗುಣಂ ಅಹೋರಾತ್ರಂ ಮನೋಸ್ಮೃತಂ ಅಹೋರಾತ್ರಂ ದಶಗುಣಂ ಮಾನವ ಪಕ್ಷ ಉಚ್ಯತೆ. ದೇವವರ್ಷವನ್ನು 10 ಪಟ್ಟು ಮಾಡಿದ್ರೆ ಮನುವಿನ ಒಂದು ದಿನ ಅಂತ ಕೊಡ್ತಾರೆ. ಹೀಗೆ ದಿನದ 10 ಪಟ್ಟು ಮಾಡಿದ್ರೆ ಮನುವಿನದ್ದು ಪಕ್ಷ ಆಯಿತು ಅಂತ ಲೆಕ್ಕ. ಪಕ್ಷೋ ದಶಗುಣೋ ಮಾಸೋ ಮಾಸದ್ವೈರ್ದಶಭಿರ್ಗುಣೈ ಋತುರ್ಮನೂನಾಂ ಸಂಪ್ರೋಕ್ತಃ ಪ್ರಾಜ್ಞೈಸ್ತತ್ವಾರ್ಥದರ್ಶಿಭಿಃ ಋತುತ್ರಯೇಣ ತ್ವಯನಂ ತದ್ವಯೋ ನೈವ ವತ್ಸರಃ. 10 ಪಟ್ಟು ಪಕ್ಷ ಏನುಂಟು ಅದು ಮಾಸ ಆಗಿ ಬಿಟ್ಟಿತು. 12 ಪಟ್ಟು ತಿಂಗಳುಗಳಿಗೆ ಏನುಂಟು ಅದು ಋತುಗಳಾಗಿ ಬಿಡುತ್ತದೆ. ಹೀಗೆ 3 ಋತುಗಳನ್ನು ಅಯನ ಅಂತ ಕರೀತಾರೆ. 2 ಋತುಗಳನ್ನು ವರ್ಷ ಅಂತ ಕರೀತಾರೆ. ಅಂದ್ರೆ ನಮ್ಮದನ್ನು ಗುಣಿಸಿಕೊಂಡು ಅವರನ್ನು ಹೇಳ್ತಾ ಇದ್ದಾರೆ. ಸುಲಭದಲ್ಲಿ ಹೇಳಿದರೆ 1000 ದೈವ ವರ್ಷಗಳು ಹೇಳಿದ್ರೆ ಮನುವಿಗೆ 1 ವರ್ಷ ಆಯ್ತು. ಹೀಗೆ ದೇವತೆಗಳದು ಚತ್ವಾರ್ಯೇವ ಸಹಸ್ರಾಣಿ ವರ್ಷಾಣಾಂತು ಕೃತಂ ಯುಗಂ ಯಾವಚ್ಛತಿ ಭವೇ ಸಂಧ್ಯಾ ಸಂಧ್ಯಾಂಶ್ಚೈವ ತಥಾ ನೃಪ. 4000 ವರ್ಷಗಳು ಎನ್ನುವಂಥದ್ದು ಕೃತಯುಗದ ಮಾನ. 800 ವರ್ಷ ಅದರಲ್ಲಿ ಸಂಧ್ಯಾಕಾಲ ಅಂತ ಕೊಡ್ತಾರೆ. ಸಂಧ್ಯಾಂಶ ಕೂಡ ಮಧ್ಯದಲ್ಲಿ ಇರ್ತದೆ. ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಇರ್ತದೆ. ಒಂದು ಇದು ಮುಗಿದಾಗ, ಯಾವುದು ಸಂವತ್ಸರ ಮುಗಿದಾಗ, ಸಂವತ್ಸರ ಅಲ್ಲ ಯುಗಗಳು ಮುಗಿದಾಗ ಅದು ಯುಗ ಪರಿವರ್ತನೆಗೆ ಅದರಲ್ಲಿ 8ನೇ ಒಂದು ಅಂಶ ಕಾಲ ಬೇಕಾಗ್ತದೆ ಅಂತ ಕೊಡ್ತಾರೆ. 3 ವರ್ಷ ಸಹಸ್ರಾಣಿ ತ್ರೇತಾ ಸ್ಯಾತ್ ಪರಿಮಾಣತಃ ತಸ್ಯಾಶ್ಚ ತ್ರಿಶತಿ ಸಂಧ್ಯಾ ಸಂಧ್ಯಾಂಶ್ಚೈವ ತಥಾ ಪರಃ. 3000 ವರ್ಷಗಳು ತ್ರೇತದ ಪರಿಮಾಣ. 4000, 4000, 3000, 2000, 1000 ಅಂತ 4 ಯುಗಗಳಿಗೆ. ಇದು ದೇವಮಾನಗಳನ್ನು ಇಟ್ಟುಕೊಂಡು ಅದರಲ್ಲಿ 300 ವರ್ಷ ಸಂಧ್ಯಾಕಾಲ. ಅಂದ್ರೆ ಕೃತದಿಂದ ತ್ರೇತಾಯುಗಕ್ಕೆ ಬರಬೇಕಾದ್ರೆ ಎಷ್ಟು ಟೈಮ್ ಹಿಡಿಯುತ್ತದೆ ಕೇಳಿದ್ರೆ 800 ವರ್ಷ. ಅದೇ ಮುಂದೆ ತ್ರೇತಾಯುಗದಿಂದ ದ್ವಾಪರಕ್ಕೆ ಬರುವಾಗ 300 ವರ್ಷ. ಅಲ್ಲಿ ಕೂಡ ಅದು ಬೇಗ 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 ಪರಿವರ್ತನೆಗೊಳ್ತದೆ. ತಥಾ ವರ್ಷ ಸಹಸ್ರೇ ದ್ವೇ ದ್ವಾಪರಂ ಪರಿಕೀರ್ತಿತಂ ತಸ್ಯಾಪಿ ದ್ವಿಶತಿ ಸಂಧ್ಯಾ ಸಂಧ್ಯಾಂಶಶ್ಚ ತಥಾ ವಿಧಃ. 2000 ವರ್ಷ ದ್ವಾಪರದ ಮಾನ, 200 ವರ್ಷ ಅದರಲ್ಲಿ ಪರಿವರ್ತನೆ ಆಗಲಿಕ್ಕೆ ತೆಗೆದುಕೊಳ್ಳುವಂತಹ ಸಮಯ ಅಂತ ಸಂಧ್ಯಾಂಶ ಅಂತ ಕೊಡ್ತಾರೆ. ಕಲಿವರ್ಷ ಸಹಸ್ರಂತು ಸಂಖ್ಯೋತೋತ್ರ ಮನೀಷಿಭಿಃ ತಸ್ಯಾಪಿ ಶಿಶಿಕಾ ಸಂಧ್ಯಾಂಶಂಶ್ಚೈವ ತದ್ವಿಧಃ. 1000 ವರ್ಷ ಕಲಿಯ ಮಾನ, ಕಲಿಯುಗದ್ದು. 100 ವರ್ಷ ಅದರಲ್ಲಿ ಸಂಧ್ಯಾಂಶ ಅಂದ್ರೆ ಪರಿವರ್ತನೆಗಾಗುವಂತಹ ಸಮಯ ಅಂತ ಕೊಡ್ತಾರೆ. ಏಷಾ ದ್ವಾಸಹಸ್ರಿ ಯುಗ ಸಂಖ್ಯಾ ಪ್ರಕೀರ್ತಿತ ದಿವ್ಯೇ ನಾನೇನ ಮಾನೇನ ಯುಗ ಸಂಖ್ಯಾ ನಿಬೋಧಮಿ. ಯುಗ ಸಂಖ್ಯೆ ಹೀಗೆ ಒಟ್ಟಿಗೆ 12,000 ದಿವ್ಯಮಾನಗಳು ಅಂತ ಕೊಡ್ತಾರೆ. ಹೀಗೆ ದೇವಮಾನದಿಂದಾಗಿ ಯುಗ ಸಂಖ್ಯೆಯನ್ನು ತಿಳಿದುಕೋ ಅಂತ ಸ್ಪಷ್ಟವಾಗಿ ಹೇಳ್ತಾರೆ.
ಕೃತಂ ತ್ರೇತ ದ್ವಾಪರಂಚ ಕಲಿಶ್ಚೈವ ಚತುರ್ಯುಗಂ ಯುಗಂ ತದೇಕ ಸಪ್ತತ್ಯ ಗುಣಿತಂ ನೃಪಸತ್ತಮ. ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿ ಅಂತ 4 ಯುಗಗಳು. ಇದುಗಳು 71ರ ಗುಣಿತ ಅಂತ ಕೊಡ್ತಾರೆ. ಹೀಗೆ 71 ಯುಗ ಆಯಿತು ಅಂತ ಹೇಳಿದ್ರೆ ಬ್ರಹ್ಮದೇವರದ್ದು ಒಂದು ಮನ್ವಂತರ ಮಿತಿ ಪ್ರೋಕ್ತಂ, ಮನ್ವಂತರ ಅಂತ ಆಗತ್ತೆ ಅಂತ ಕೊಡ್ತಾರೆ. ಸಂಖ್ಯಾ ತತ್ವ ವಿಶಾರದೈ ಅಯನ ಜಾಪಿ ತತ್ ಪ್ರೋಕ್ತಂ ದ್ವೇಯೇನೇ ದಕ್ಷಿಣೋತ್ತರೇ ಮನು ಪ್ರಲೀಯತೆ ಯತ್ರ ಸಮಾಪ್ತೆ ಚಾಯನೇ ಪ್ರಭೋ ತಥೋ ಅಪರೋ ಮನು ಕಾಲಮೇಧಾವತಂ ಭವತ್ಯುತ ಅಂತ ಮನ್ವಂತರ ಅಂತ ಸಂಖ್ಯಾಶಾಸ್ತ್ರಜ್ಞರು ಏನು ಕರೀತಾರೆ, ಅಲ್ಲಿ ಕೂಡ ಅಷ್ಟೇ ದಕ್ಷಿಣ ಮತ್ತೆ ಉತ್ತರ ಅಂತ 2 ಅಯನಗಳನ್ನು ಹೇಳ್ತಾರೆ. ಈ ಅಯನಗಳು ಒಂದೊಂದು ಕಳೆದಾಗ ಒಬ್ಬೊಬ್ಬ ಮನು ಹೊರಟು ಹೋಗ್ತಾನೆ, ಇನ್ನೊಬ್ಬ ಮನು ಮುಂದಿನ 71 ಯುಗ ಚಕ್ರಕ್ಕೆ ಅಧಿಪತಿಯಾಗ್ತಾನೆ. ಸಮತೀತೇಷು ರಾಜೇಂದ್ರ ಪ್ರೋಕ್ತ ಸಂವತ್ಸರ ಸವೈ ತದೇವ ಚಾಯಿತಂ ಪ್ರೋಕ್ತಂ ವಿನಾ ತತ್ವದರ್ಶಿನ ಬ್ರಹ್ಮಣಸ್ತತಃ ಪ್ರೋಕ್ತಂ ಕಲ್ಪಶ್ಚೇತಿ ಸಕಥ್ಯತೆ ಸಹಸ್ರ ಯುಗ ಪರ್ಯಂತ ಯಾನಿಶಾ ಪ್ರೋಚ್ಯತೆ ಬುದ್ಧೈಃ. ಹಾಗಾಗಿ 71 ಇಂಟು 14 ಮಾಡಿದಾಗ ಬ್ರಹ್ಮದೇವರದ್ದು ಒಂದು ಮುಗಿಯುವಂಥದ್ದು. ಹಾಗಾಗಿ ಇಲ್ಲಿ ಹೇಳ್ತಾರೆ 14 ಮನುವಿನ ಈ ಕಾಲವನ್ನು 1 ಮನುವರ್ಷ ಅಂತ ಕರೀತಾರೆ. ಇಂತಹ 10,000 ಯುಗಮಾನಗಳು ಬಂದಾಗ ಸಹಸ್ರ ಯುಗ ಪರ್ಯಂತಂ ಅಂತ ಕೊಡ್ತಾರೆ. ಅದು ಯುಗಚಕ್ರದ ಕೇವಲ 10,000 ವರ್ಷ ಆದಾಗ ಚತುರ್ಮುಖನನ್ನು ಹಗಲು ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಕಲ್ಪ ಅಂತ ಹೆಸರು. ಮುಂದಕ್ಕೆ 1000 ಯುಗದ ತನಕ ರಾತ್ರಿಯನ್ನಾಗಿ ಮಾಡಬೇಕು. ಅಂದ್ರೆ 10,000 ಹಗಲಾಗ್ತದೆ, 10,000 ರಾತ್ರಿ ಆಗಿ ಬಿಡುತ್ತೆ. ಬ್ರಹ್ಮದೇವರ ಪ್ರತಿ ಹಗಲಿನಲ್ಲಿ ಎಷ್ಟು ಮನ್ವಂತರ ಬಂದಾಗೆ ಆಯ್ತು? 14 ಮನ್ವಂತರ ಬಂದಾಗೆ ಆಯ್ತು. ಆ 14 ಮನ್ವಂತರದಲ್ಲಿ ದಶಾವತಾರ ಆಗಬೇಕು, ಮನ್ವಂತರದ ಅವತಾರಗಳಾಗಬೇಕು. ಇನ್ನು ಭಗವಂತನ ಇತರ ಅವತಾರಗಳು ಎಲ್ಲವೂ ಕೂಡ ಈ 14ರಲ್ಲಿ ಆಗ್ತದೆ. ಮತ್ತೆ ಇನ್ನೊಂದು ಕಲ್ಪದಲ್ಲಿ ಮತ್ತೆ ಇದೆಲ್ಲವೂ ಕೂಡ ರಿಪೀಟ್ ಆಗ್ತದೆ. ಧಾತ ಯಥಾ ಪೂರ್ವಮ ಕಲ್ಪಯತ್ನು ಅಂತ ಹೇಳಿ. ನಿಮಜ್ಜತ್ ಸಪ್ತು ಯತ್ರೋರ್ವೀ ಶತೈಲ ವನಕಾನನ ತಸ್ಮಿನ್ ಯುಗ ಸಹಸ್ರೇತೋ ಪೂರ್ಣೇ ಭಾರತ ಸತ್ತಮ ಬ್ರಾಹ್ಮೇ ದಿವಸ ಪರ್ಯಾಂತೆ ಕಲ್ಪೋ ನಿಶ್ಚೇಷ ಉಚ್ಯತೆ. ಹಾಗಾದ್ರೆ ಉಳಿದ 14 ಯುಗಗಳಾಗ್ತದೆ. ಅಂದ್ರೆ ಆ ಕಾಲ ರಾತ್ರಿ, ಆ ರಾತ್ರಿಯಲ್ಲಿ ಪರ್ವತ, ಕಾಡು ಮತ್ತೆ ಎಲ್ಲವೂ ಕೂಡ ಭೂಮಿ ಎಲ್ಲ ನೀರಿನಲ್ಲಿ ಮುಳುಗಿ ಹೋಗತ್ತೆ. ಯುಗಚಕ್ರ 1000 ಬಾರಿ ಪೂರ್ಣವಾದಾಗ ಅಂತಹ ರಾತ್ರಿ ಸಂಭವಿಸ್ತದೆ ಅಂತಾಯಿತು. ಬ್ರಹ್ಮದೇವರ ಕೊನೆಯ ಕಲ್ಪ ಅದೇನಾಗತ್ತೆ ಕೇಳಿದ್ರೆ ನಿಶೇಷ ಉಚ್ಯತೆ, ಏನೂ ಇಲ್ಲದೆ ಆಗಿ ಬಿಡತ್ತೆ, ಎಲ್ಲವೂ ನಷ್ಟ ಆಗಿ ಬಿಡತ್ತೆ. ಯುಗಾನಿ ಸಪ್ತತಿಸ್ತಾತ ಸಾಂಗಾನಿ ಕಥಿತಾನಿತೆ. ಹೀಗೆ 71 ಯುಗಗಳಲ್ಲಿ ಬರುವ ಮನುಮಗಳು ಅವರ ಪ್ರಜಾಸರ್ಗ, ಸೃಷ್ಟಿ ವಿಸ್ತಾರ, ತಪಸ್ಸು, ಸಂಹಾರ ಎಲ್ಲವೂ ಕೂಡ ನಿನಗೆ ಹೇಳಿದ್ದೇನೆ. ಕೃತತ್ರೇತಾದಿ ಯುಕ್ತಾನಿ ಮನೋರಂತರ ಮುಚ್ಯತೆ ಚತುರ್ದಶೈತೆ ಮನವಃ ಕಥಿತಾ ಕೀರ್ತಿವರ್ಧನಾ. ಒಬ್ಬೊಬ್ಬ ಮನುವಿಗೂ ಕೂಡ ಹಾಗಾದ್ರೆ ಎಷ್ಟು? 71 ಚತುರ್ಯುಗಗಳು ಸಿಗ್ತದೆ. ಕೃತತ್ರೇತ ದ್ವಾಪರಕಲಿ, ಕೃತತ್ರೇತ ದ್ವಾಪರಕಲಿ ಅಂತ 71 ಚತುರ್ಯುಗಗಳು ಸಿಗ್ತವೆ. ಹೀಗಾಗಿ ಅವರು ಏನು ಮಾಡ್ತಾರೆ ಆ ಕಾಲದಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಕೀರ್ತಿವರ್ಧನ. ಭಗವಂತನದ್ದು ಮತ್ತೆ ಈ ಜಗತ್ತಿಗೆ ಇಡೀ ಕೀರ್ತಿಯನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ. ವೇದೇಶು ಸಪುರಾಣೇಶು ಸರ್ವೇಷು ಪ್ರಭವಿಷ್ಣವಃ ಪ್ರಜಾನಾಂ ಪತಯೋ ರಾಜನ್ ಧನ್ಯಮೇಷಾಂ ಪ್ರಕೀರ್ತನಂ. ಆ ಮನುಗಳಾದರೂ ಕೂಡ ಏನು ಮಾಡ್ತಾರೆ ಕೇಳಿದ್ರೆ ವೇದಗಳಲ್ಲಿ, ಪುರಾಣಗಳಲ್ಲಿ ಅಪರಿಮಿತವಾದಂಥ ಜ್ಞಾನವನ್ನು ಪಡ್ಕೊಂಡವರಾಗಿರ್ತಾರೆ. ಹಾಗಾಗಿ ಪ್ರಜಾಪತಿಗಳೆನಿಸಿದವರು ಇವರೆಲ್ಲರೂ ಕೂಡ ಭಗವಂತನ ನಾಮಕೀರ್ತನೆ ಮಾಡುವುದರಲ್ಲಿ, ಸಂಕೀರ್ತನೆ ಮಾಡುವುದರಲ್ಲಿ ಪುಣ್ಯಕರವನ್ನು ಪಡ್ಕೊಂಡವರಾಗಿರ್ತಾರೆ. ಅದೆಲ್ಲವನ್ನೂ ಕೂಡ ಭಗವಂತನ ಚಿಂತನೆ ಮಾಡುವವರಾಗಿದ್ದಾರೆ. ಮನ್ವಂತರಾಂತೆ ಸಂಹಾರಾಹ ಸಂಹಾರಾಂತೆ ಚ ಸಂಭವಾಹ ನ ಶಕ್ಯಮಂತಂ ತೇಷಾಮಯಿ ವಕ್ತುಂ ವರ್ಷಶತೈರಪಿ. ಮನ್ವಂತರದ ಕೊನೆಯಲ್ಲಿ ಸಂಹಾರವನ್ನು ಮಾಡ್ತಾರೆ, ಸಂಹಾರದ ಕೊನೆಯಲ್ಲಿ ಮತ್ತೆ ಸೃಷ್ಟಿಯನ್ನು ಮಾಡ್ತಾರೆ. ಹೀಗೆ ಸಂಹಾರ ಮತ್ತೆ ಸೃಷ್ಟಿಯ ಈ ಚಕ್ರ ಉಂಟ, ಅದು ಎಷ್ಟು ಕೇಳಿದ್ರೆ 106 ವರ್ಷಗಳಿಂದ ನಡೀತಾ ಉಂಟು. ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ. ವಿಸರ್ಗಸ್ಯ ಪ್ರಜಾನಾಂ ವೈ ಸಂಹಾರಸ್ಯ ಚ ಭಾರತ ಮನ್ವಂತರಾಂತೆ ಸಂಹಾರ ಸೂಯಂತೆ ಭರತರ್ಷಭ. ಹಾಗಾಗಿ ಇದೆಲ್ಲವೂ ಕೂಡ ಪುರಾಣಗಳಲ್ಲಿ ಹೇಳ್ತಾರೆ. ಪ್ರಜೆಗಳ ಸೃಷ್ಟಿ, ಪ್ರಜೆಗಳ ಸಂಹಾರ, ಕೊನೆಯಲ್ಲಿ ಸಂಹಾರದ ಮತ್ತೆ ಬಳಿಕ ಸೃಷ್ಟಿ.
ಸಶೇಷಾಸ್ತತ್ರ ತಿಷ್ಠಂತಿ ದೇವಾಃ ತತ್ರ ಶಿವೆಃ ಸಹ ತಪಸಾ ಬ್ರಹ್ಮಚರ್ಯೇಣ ಶ್ರುತೇನ ಸಮನ್ವಿತಾಃ ಪೂರ್ಣೇ ಯುಗಸಹಸ್ರೇ ತು ಕಲ್ಪೋ ನಿಶ್ಶೇಷ ಮುಚ್ಯತೆ ತತ್ರ ಸರ್ವಾಣಿ ಭೂತಾನಿ ತದ್ದಾನ ಅದಿತ್ಯತೇಜಸ. ಎಷ್ಟು ಸಂಹಾರ ಆಗತ್ತೆ ಕೇಳಿದ್ರೆ ಮತ್ತೆ ಮತ್ತೆ ದೇವತೆಗಳು ಋಷಿಗಳು ಅವರವರ ತಪಶ್ಚರ್ಯೆಯಿಂದ ಬರುವಂಥದ್ದು ಹೋಗುವಂಥದ್ದು ಎಲ್ಲವೂ ಕೂಡ ನಡೀತಾ ಇರ್ತದೆ ಅಂತ ಹೇಳ್ತಾರೆ. ಮುಂದೆ ಅವರ ತಪಸ್ಸಿನಿಂದ ಬ್ರಹ್ಮಚರ್ಯದಿಂದ ಶ್ರುತೇನ ಅಧ್ಯಯನದಿಂದ ಮತ್ತೆ ಮತ್ತೆ ಸೃಷ್ಟಿ ಪ್ರಕರಣಗಳು ಬರ್ತಾನೇ ಇರ್ತದೆ. ಅಂದ್ರೆ ಏನು ಕೇಳಿದ್ರೆ ಈ ಸೃಷ್ಟಿ ಸ್ಥಿತಿ ಸಂಹಾರ ಎನ್ನುವ ಚಕ್ರ ಎಂದಿಗೂ ನಿಲ್ಲೋದಿಲ್ಲ, ಮತ್ತೆ ಮತ್ತೆ ಮುಂದುವರಿಯುತ್ತೆ. ಅದೆಲ್ಲವನ್ನು ಕೂಡ ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಸಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾಜಃ पूतना जीविताहारी शकटासुरभञ्जनः नन्दव्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटोनगः नवनीतनवाहारो मुकुन्दप्रसादकृत षोडशस्त्रीसहस्रेशत्रिभङ्गी मथुराकृतिः सुतमागमृताब्दिन्दुर्गोविन्दो गोविदाम्पतिः वत्सपादहरोऽनन्तोद्धेनुकासुरभञ्जनः तृणीकृततृणावर्तो यमलार्जुनभञ्जनः उत्तालतालभेत्ता च तमालश्यामलाकृतिः गोपगोपीश्वरो योगी कोटदुर्यः